ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸಸ್ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಯಾವುದು ಚಾಯ್ಸ್ 1, ಯಾವುದು ಚಾಯ್ಸ್ 2, ಯಾವುದು ಚಾಯ್ಸ್ 3, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಟಿಲ್ ದ ಎಂಡ್ ಇದನ್ನ ವಾಚ್ ಮಾಡಿ. ಅಂಡ್ ನಿಮಗೆ ಈಗ ರಿಸಲ್ಟ್ ಬಂದ ನಂತರ ಎಷ್ಟು ದಿನ ಟೈಮ್ ಇರುತ್ತೆ, ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಎಷ್ಟು ದಿನ ಟೈಮ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಎಷ್ಟು ದಿನ ಕೊಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಎಷ್ಟು ದಿನ ಟೈಮ್ ಇರುತ್ತೆ, ಯಾವಾಗ ಬರಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇವಾಗ ಆಲ್ರೆಡಿ KCET ಏನ್ ಹೇಳ್ತಾ ಇದ್ದಾರೆ, ಆಪ್ಷನ್ ಎಂಟ್ರಿನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ, 22 ವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಆದಷ್ಟು ಬೇಗ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಫೈನಾ? ಓಕೆ, ಫಸ್ಟ್ ಆಫ್ ಆಲ್ ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ನ ರಿಸಲ್ಟ್ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಆಗಸ್ಟ್ ಅಲ್ಲಿ, ಅಂದ್ರೆ 8th ಮಂತ್ ಅಲ್ಲಿ ಬಂದಿದ್ದು. ಆಯ್ತಾ? ಅದು ಯಾವಾಗ ಅಂತ ಕೇಳಿದ್ರೆ ಫಸ್ಟ್ ರೌಂಡ್ ನ ರಿಸಲ್ಟ್ ಬಂದಿದ್ದು. ಆಕ್ಚುಯಲ್ ರಿಸಲ್ಟ್ ನಾನು ಮಾತಾಡ್ತಾ ಇರೋದು, ಮಾಕ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಆಕ್ಚುಯಲ್ ರಿಸಲ್ಟ್ ಬಂದಿದ್ದು ಆಗಸ್ಟ್ ಎಂಡ್ ಅಲ್ಲಿ. ಓಕೆ, ಅಂದ್ರೆ ಆಲ್ಮೋಸ್ಟ್ 30th ಆಫ್ ಆಗಸ್ಟ್ ಅಲ್ಲಿ ಬಂದಿದ್ದು. ಫೈನಾ? ಸೊ ಈ ವರ್ಷ ಆಲ್ರೆಡಿ ಇದು ಜುಲೈ ಅಷ್ಟೇ ಅಲ್ವಾ? ಸೊ ಈ ವರ್ಷ ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾಸೆಸ್. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಈ ವರ್ಷ ಫಸ್ಟ್ ರೌಂಡ್ ಅನ್ನ ಬೇಗನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಅನ್ಕೊಳ್ತೇನೆ ಈ ವರ್ಷ ಎಕ್ಸ್ಟೆಂಡೆಡ್ ರೌಂಡ್ ವರೆಗೂ ವೆಯ್ಟ್ ಮಾಡೋ ಚಾನ್ಸಸ್ ವೆರಿ ಹೈ ಇದೆ. ಕ್ಲಾಸಸ್ಗಳು ಸ್ಟಾರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ನಮಗೆ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಬಂದು ರಿಪೋರ್ಟಿಂಗ್ ಮಾಡಲಿಕ್ಕೆ ಟೈಮ್ ಇದ್ದಿದ್ದು ಸೆಪ್ಟೆಂಬರ್ ಅಲ್ಲಿ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಬಂದು ರಿಪೋರ್ಟಿಂಗ್ ಮಾಡಿದ್ದು. ಈ ವರ್ಷ ಇವಾಗ ಜುಲೈ ಅಷ್ಟೇ. ಸೊ ಜುಲೈ ಎಂಡಿಗೆ ಅಥವಾ ಜೂನ್, ಜುಲೈ, ಆಗಸ್ಟ್ ಸ್ಟಾರ್ಟಿಂಗಿಗೆ ನಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ರೆ, ಆಗಸ್ಟ್ ಎಂಡಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ್ರೆ, ಸೆಪ್ಟೆಂಬರ್ 15th ಅಥವಾ 20th ಒಳಗಡೆ ಥರ್ಡ್ ರೌಂಡ್ ರಿಸಲ್ಟ್ ಕೊಡಬಹುದು. ಅಂದ್ರೆ ಆಸ್ ಪರ್ ಇವಾಗ ಹೇಗೆ ಹೋಗ್ತಾ ಇದೆ ಹಾಗೆ ಹೋದ್ರೆ. ಸೊ ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಈ ವರ್ಷ ಎಕ್ಸ್ಟೆಂಡೆಡ್ ರೌಂಡ್ಗೆ ವೆಯ್ಟ್ ಮಾಡಬಹುದು. ಲಾಸ್ಟ್ ಇಯರ್ ಏನಾಗಿತ್ತು, ಕ್ಲಾಸಸ್ಗಳು ಸ್ಟಾರ್ಟ್ ಆಗಿತ್ತು, ಬಟ್ ಈ ವರ್ಷ ಹಾಗಾಗೋದಿಲ್ಲ ಅಂತ ಅನ್ಕೊಳ್ತೇನೆ. ಕೆಲವೊಂದು ಯೂನಿವರ್ಸಿಟಿಗಳು ಅವರಿಗೆ ಬೇಕಾದಾಗೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದರ್ ದೆನ್ ದಟ್ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್ಗಳು ಅಕಾರ್ಡಿಂಗ್ ಟು VTU ಅಥವಾ ಅವರ ಅಂಡರ್ ಅಲ್ಲಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಹೇಗೆ ಹೇಳ್ತಾರೆ ಅದೇ ರೀತಿ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಬಗ್ಗೆ ಗೊತ್ತಿದೆ. ಈಗ ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಈಗ ರಿಸಲ್ಟ್ ಬಂತು ಅಂತ ಅನ್ಕೊಳ್ಳೋಣ. ಅಕಾರ್ಡಿಂಗ್ ಟು ಈಗಿರೋ ಟೈಮ್ ಟೇಬಲ್ ನ ಪ್ರಕಾರ ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಬಂತು, ಅಥವಾ 1 ಅಥವಾ 2ಗೆ ರಿಸಲ್ಟ್ ಬಂತು ಅಂತ ಅನ್ಕೊಂಡ್ರೆ, ಎಕ್ಸಾಂಪಲ್ ಫಸ್ಟ್ ರೌಂಡ್ ನ ರಿಸಲ್ಟ್ ಯಾವಾಗ, ಆಗಸ್ಟ್. ಈಗ ನಾನು ಹೇಳೋದು ಇದು ಜುಲೈ ಅಲ್ವಾ, ಆಗಸ್ಟ್ಗೆ ಬಂತು ಅಂತ ನಾನೊಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟೂಡೆಂಟ್ಸ್. ಆಗಸ್ಟ್ 5th ಒಳಗಡೆ ಬಂತು ಅಂತ ಅನ್ಕೊಳ್ಳೋಣ ಫಸ್ಟ್ ರೌಂಡ್ ರಿಸಲ್ಟ್. ಫಸ್ಟ್ ರೌಂಡ್ ನ ರಿಸಲ್ಟ್ ನಿಮಗೆ ಆಗಸ್ಟ್ 5th ಬಂದ್ರೆ, 5th ಒಳಗಡೆ ನಾನು ಮಾತಾಡ್ತಾ ಇರೋದು ಆಕ್ಚುಯಲ್ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಆಗಸ್ಟ್ 5th ಬಂದ್ರೆ, ರಿಸಲ್ಟ್ ಬಂದ ನಂತರ ನಿಮಗೆ ಒಂದು 3 to 4 days ಚಾಯ್ಸ್ ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ. 3 to 4 days ಅಂದ್ರೆ ಆಗಸ್ಟ್ 5th. ಈಗ ಚಾಯ್ಸ್ ಯಾವಾಗ, ನೀವು ಚಾಯ್ಸ್ ಅಂದ್ರೆ ಏನ್ ಹೇಳಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಥವಾ ಚಾಯ್ಸ್ 4 ಇದನ್ನ ಮಾಡ್ಲಿಕ್ಕೆ ಒಂದು 3 to 4 days ಕೊಡ್ತಾರೆ. ಅಂದ್ರೆ 9th ಅಥವಾ ಟಿಲ್ 10th ವರೆಗೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಇದು ಟಿಲ್ 10th ಆಗಸ್ಟ್ ಅಂದ್ರೆ ಇಷ್ಟು ದಿನ. ಆಗಸ್ಟ್ಗೆ ರಿಸಲ್ಟ್ ಬಂದ್ರೆ, 5th ರಿಸಲ್ಟ್ ಬಂದ್ರೆ 10th ವರೆಗೆ ನಿಮಗೆ ಚಾಯ್ಸಸ್ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಫೈನಾ? ಚಾಯ್ಸಸ್ ಅಂದ್ರೆ ಏನ್ ಹೇಳಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದನ್ನ ಮಾಡ್ಬೇಕಲ್ಲ. ಅದಾದ ನಂತರ ಯಾರು ಚಾಯ್ಸ್ 1 ಮಾಡಿರ್ತೀರಾ, ಈಗ ಚಾಯ್ಸಸ್ ಬಗ್ಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಯಾರು ಚಾಯ್ಸ್ 1 ಮಾಡ್ತಿದ್ದೀರಾ, ಈಗ 10th ಆಗಸ್ಟ್ ವರೆಗೆ ನಿಮ್ ಟೈಮ್ ಇರುತ್ತೆ. ಚಾಯ್ಸಸ್ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ನೀವು ಮಾಡಿ, ಚಾಯ್ಸಸ್ ಅನ್ನು ಮಾಡಿ ಅಂತ ಹೇಳ್ತಾರೆ. 10th ವರೆಗೆ ಟೈಮ್ ಇರುತ್ತಾ, ಏನ್ ಹೇಳ್ತಾರೆ, 1 ಡೇ ಟೈಮ್ ಕೊಡ್ತಾರೆ ಇಲ್ಲಿಂದ 11th ಆಗಸ್ಟ್. ಓಕೆ, 11th ಆಗಸ್ಟ್ಗೆ ನೀವು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬೇಕು. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಇದಿಷ್ಟು ದಿನದ ಒಳಗಡೆ ನೀವು ಚಾಯ್ಸ್ ಅನ್ನ ಮಾಡಿ, ಚಾಯ್ಸ್ 1 ಮಾಡಿದ್ರೆ ಇದಿಷ್ಟು ದಿನದ ಒಳಗಡೆ ಫೀಸ್ ಪೇಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಫೀಸ್ ಪೇಮೆಂಟ್ ಮಾಡಿದ್ರೆ ಈಗ 5 to 10th ಕೊಟ್ರೆ 10 to 11 ಒಳಗಡೆ ಫೀಸ್ ಪೇಮೆಂಟ್ ಮಾಡಬೇಕು. 10 to 11 ಅಂಡ್ ಆನ್ 11th ನೀವು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. 11th ಆಗಸ್ಟ್ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡಬೇಕು, ಫೀಸ್ ಅನ್ನ ಪೇ ಮಾಡಲೇಬೇಕು. ಯಾರು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡೋದು, ಓನ್ಲಿ ಚಾಯ್ಸ್ 1 ಸ್ಟೂಡೆಂಟ್ಸ್. ಮತ್ತೆ ಯಾರು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಚಾಯ್ಸ್ 2 ಸ್ಟೂಡೆಂಟ್ಸ್ ಗಳು ಫೀಸ್ ಪೇ ಮಾಡೋದಿಲ್ಲ, ಚಾಯ್ಸ್ 3 ಸ್ಟೂಡೆಂಟ್ಸ್ ಗಳು ಫೀಸ್ ಪೇ ಮಾಡೋದಿಲ್ಲ. ಸೊ ಫೀಸ್ ಪೇ ಮಾಡಿದವರು ಮಾತ್ರ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಬೇಕು. ಅದಕ್ಕೆ 1 ಡೇ ಕೊಡ್ತಾರೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ನೆಕ್ಸ್ಟ್ ದಿನ ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು. 12th ಆಗಸ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸಂಜೆವರೆಗೂ ಟೈಮ್ ಇರುತ್ತೆ. ಓಕೆ, ಸೊ ಅಂದ್ರೆ ಮೀನಿಂಗ್ ಟು ಸೇ ದಟ್ ನಿಮಗೆ ರಿಸಲ್ಟ್ ಬಂದ ದಿನದಿಂದ ಕರೆಕ್ಟ್ ಕೇಳ್ಕೊಳ್ಳಿ, ಒಂದು ಮಿನಿಮಮ್ 6 days ಇರುತ್ತೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಲಿಕ್ಕೆ.
ನಾನು ಹೇಳ್ತಾ ಇರೋದು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಮಿನಿಮಮ್ 5 to 6 days ಇರುತ್ತೆ. 5 to 6 days. ಹಾಗಾದ್ರೆ ಫೀಸ್ ಪೇ ಮಾಡ್ಲಿಕ್ಕೆ ಎಷ್ಟು ದಿನ ಸಿಗುತ್ತೆ? ಒಂದು 4 days. ಅಂದ್ರೆ ಚಾಯ್ಸ್ ನಿಮ್ಗೆ ಇಲ್ಲಿ ಸೆಲೆಕ್ಷನ್ ಮಾಡ್ಲಿಕ್ಕೆ 3 to 4 days. ಚಾಯ್ಸಸ್ ಅನ್ನ ಸೆಲೆಕ್ಷನ್ ಮಾಡ್ಲಿಕ್ಕೆ 3 to 4 days. ಆ ಚಾಯ್ಸಸ್ ಅನ್ನು ಸೆಲೆಕ್ಟ್ ಮಾಡಿದ ನೆಕ್ಸ್ಟ್ ಡೇ ಒಂದಿನ ಟೈಮ್ ಕೊಡ್ತಾರೆ ಫೀಸ್ ಪೇ ಮಾಡ್ಲಿಕ್ಕೆ ಮತ್ತೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಡೇ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕು, ರಿಪೋರ್ಟ್ ಮಾಡಲೇಬೇಕು. ಅಂದ್ರೆ ಓವರ್ ಆಲ್ ಆಗಿ ನಿಮಗೆ 5 to 6 days ರಿಸಲ್ಟ್ ಬಂದ ದಿನದಿಂದ ಮಿನಿಮಮ್ ಇರುತ್ತೆ. 5 to 6 days ಆಯ್ತಾ? ಹಾಗಂತ ಸರ್ ಈ 6 days ಅಲ್ಲಿ ನಾನು ಚಾಯ್ಸ್ ಮಾಡಬಹುದಾ? ಇಲ್ಲ. ಚಾಯ್ಸ್ ಮಾಡ್ಲಿಕ್ಕೆ 3 to 4 days ಕೊಡ್ತಾರೆ. ಆ ಡೇಸ್ ಅಲ್ಲೇ 3 to 4 days ಟೈಮ್ ಅಲ್ಲೇ ನೀವು ಚಾಯ್ಸ್ ಅನ್ನು ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಆಯ್ತಾ? ಯಾರ್ಯಾರು ಚಾಯ್ಸ್ 1 ಮಾಡ್ತೀರಾ ನಿಮಗೆ ರಿಪೋರ್ಟಿಂಗ್ ಮಾಡ್ಲಿಕ್ಕೆ, ಕಾಲೇಜಿಗೆ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಒಂದು 6 days ಓವರ್ ಆಲ್ ಆಗಿ ಚಾಯ್ಸ್ ಮಾಡಿ, ಫೀಸ್ ಅನ್ನ ಪೇ ಮಾಡಿ, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಿ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಲಿಕ್ಕೆ ರಿಸಲ್ಟ್ ಬಂದ ದಿನದಿಂದ 6 days ಮಿನಿಮಮ್ ಇರುತ್ತೆ. 5 to 6 days ಪಕ್ಕ ಇರುತ್ತೆ ಆಯ್ತಾ? ಈಗ ಇದಾಯ್ತಾ? ಇದು ಆದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ? ಇದಕ್ಕಿಂತ ಮುಂಚೆ ನಾನು ಚಾಯ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ, ಕರೆಕ್ಟ್ ಕೇಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಚಾಯ್ಸ್ 1 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಆಯ್ತಾ? ವಾಟ್ ಇಸ್ ದಿಸ್ ಚಾಯ್ಸ್ 1? ಚಾಯ್ಸ್ 1 ಅಂದ್ರೆ ಏನು ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ, ನಾನು ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ ಸ್ಟೂಡೆಂಟ್ಸ್. ನೀವೊಂದು ಇವಾಗ ಟಾಪ್ ಅಲ್ಲಿ ಒಂದು ಕಾಲೇಜನ್ನು ಹಾಕೊಳ್ತಾ ಇದ್ದೀರಾ, RVCE. RVCE ಅಲ್ಲಿ ಏನಾಗ್ತಾ ಇದ್ದೀರಾ? CS, ಇದು ನಿಮ್ಮ ಪ್ರಯಾರಿಟಿ 1. RVCE CS with AIML ಇದು ನಿಮ್ಮ ಪ್ರಯಾರಿಟಿ 2 ಅಂತ ಎಕ್ಸಾಂಪಲ್ ಅನ್ನು ಕೊಡ್ತಾ ಇರೋದು. ಅದಾದ್ಮೇಲೆ RVCE CSDS ಇದು ನಿಮ್ಮ 3. ಸೈಬರ್ ಸೆಕ್ಯೂರಿಟಿ CYCS ಇದು ನಿಮ್ಮ ಪ್ರಯಾರಿಟಿ 4. 1 2 3 4. ಈಗ ನೆಕ್ಸ್ಟ್ MS ರಾಮಯ್ಯಕ್ಕೆ ಹೋಗಿದ್ದೀರಾ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಅನ್ನು ಕೊಡ್ತಾ ಇರೋದು. ಇದರಲ್ಲಿ CS ಪ್ರಯಾರಿಟಿ ನಂಬರ್ 5, AIDS 6. ಹಾಗೆ ನೆಕ್ಸ್ಟ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ಗೆ ಹಾಕಿದ್ದೀರಾ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ CS 7. ಆಮೇಲೆ BMSC CS 8 ಹೀಗೆ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಅನ್ನು ಕೊಡ್ತಾ ಇರೋದು ಎಕ್ಸಾಂಪಲ್. ಆಮೇಲೆ BMSC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಇಟ್ಟಿದ್ದೀರಾ 9 ಅಂತ ಅನ್ಕೊಳ್ಳೋಣ. BMSC ಇಲ್ಲೂ ಇದೆ, PS ಅಲ್ಲೂ ಕೂಡ AIML ಇದೆ, ಬಟ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ, ಫಸ್ಟ್ ಆಕ್ಚುಯಲ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ MS ರಾಮಯ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಆಯಿತು. MS ರಾಮಯ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಆಯಿತು. 6th ಆಪ್ಷನ್ ನಿಮ್ಗೆ ಆಯಿತು. ನಿಮಗೆ ಓಕೆ, ನಂಗೆ MS ರಾಮಯ್ಯನೇ ಬೇಕಿದ್ದಿತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸೇ ಬೇಕಿದ್ದಿತ್ತು. ಐ ಆಮ್ ಸ್ಯಾಟಿಸ್ಫೈಡ್, ನನಗೆ ಖುಷಿ ಆಗಿದೆ, ನನಗೆ ಸಿಕ್ಕಿರೋ ಕಾಲೇಜು ಕೂಡ ಇಷ್ಟ ಆಗಿದೆ, ಸಿಕ್ಕಿರೋ ಬ್ರಾಂಚು ಕೂಡ ಇಷ್ಟ ಆಗಿದೆ. ನಾನು ಹೋಗಿ ಅಡ್ಮಿಷನ್ ತಗೊಳ್ತೇನೆ. ಎಲ್ಲಿಗೆ? ಕಾಲೇಜಿಗೆ ಹೋಗಿ. ಅವಾಗ ಯಾವ ಚಾಯ್ಸ್ ಅನ್ನು ತಗೊಳ್ತೀರಾ? ಚಾಯ್ಸ್ 1. ವೆರಿ ಇಂಪಾರ್ಟೆಂಟ್. ನಿಮಗೆ ಸಿಕ್ಕಿರೋ ಕಾಲೇಜ್ ಬಗ್ಗೆನೂ ಯು ಆರ್ ಸ್ಯಾಟಿಸ್ಫೈಡ್, ನಿಮಗೆ ಸಿಕ್ಕಿರೋ ಬ್ರಾಂಚ್ ಬಗ್ಗೆನೂ ಯು ಆರ್ ಸ್ಯಾಟಿಸ್ಫೈಡ್. ನಾನು ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡ್ತಾ ಇದ್ದೇನೆ, ಇಲ್ಲಿಗೆ ನನ್ನ ಕೌನ್ಸಿಲಿಂಗ್ ಪ್ರಾಸೆಸ್ ಎಂಡ್ ಆಗುತ್ತೆ. ಅವ್ರು ಹೇಳ್ತಾರೆ ಕಾಲೇಜಿಗೆ ಹೋಗ್ತೀರಾ, ಈ ಡೇಟ್ ಹೇಳಿದೆ ನೋಡಿ, ರಿಸಲ್ಟ್ ಈಗ 5th ಬಂತು, ನೀವು 10th ಒಳಗಡೆ ಎನಿ ಟೈಮ್, ಈ ಡೇಟ್ ಒಳಗಡೆ ಎನಿ ಟೈಮ್ ನೀವು ಚಾಯ್ಸ್ ಅನ್ನು ತಗೊಳ್ತೀರಾ. ಚಾಯ್ಸ್ 1 ಅಂತ ಮಾಡ್ತೀರಾ, ಮಾಡಿ ಹೋಗಿ ಫೀಸ್ ಅನ್ನ ಪೇ ಮಾಡ್ತೀರಾ. ಫೀಸ್ ಅನ್ನ ಬೇಗನೂ ಕೂಡ ಪೇ ಮಾಡಬಹುದು, ನೀವು ಇದೇ ಡೇಟ್ ಫೀಸ್ ಪೇ ಮಾಡ್ಬೇಕಂತಿಲ್ಲ, ಅಡ್ಮಿಷನ್ ಆರ್ಡರ್ ಇದೇ ಡೇಟ್ ಹೋಗಿ ಇದು ಮಾಡ್ಬೇಕಂತಿಲ್ಲ. ಫೀಸ್ ಅನ್ನ ಪೇ ಮಾಡ್ತೀರಾ, ಯಾಕಂದ್ರೆ ಯು ಆರ್ ಇಂಟ್ರೆಸ್ಟೆಡ್. ನೀವು ಈ ಕಾಲೇಜಲ್ಲಿ, ಈ ಬ್ರಾಂಚ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇದ್ದೀರಾ, ತಗೊಳ್ತಾ ಇದ್ದೀರಾ, ಹೋಗ್ತೀರಾ, ಫೀಸ್ ಪೇ ಮಾಡ್ತೀರಾ. ಚಲನ್ ಡೌನ್ಲೋಡ್ ಆಗುತ್ತೆ 3. ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡ್ತೀರಾ, ವಾಪಸ್ ಬರ್ತೀರಾ. ಫೀಸ್ ಪೇ ಮಾಡಿದ 1 hour ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ. ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಕಾಲೇಜ್ ಅವರು ಇಂತಿಂತ ದಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಅಂತ. ಆ ದಿನ ಮತ್ತೆ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆದ್ರೆ ಸರಿ. ಅಡ್ಮಿಷನ್ ಇನ್ ದ ಸೆನ್ಸ್ ಕ್ಲಾಸಿಗೆ ಹೋಗಿ ಕೂತ್ಕೊಂಡ್ರೆ ಸರಿ, ಯಾಕಂದ್ರೆ ಅಡ್ಮಿಷನ್ ಎಲ್ಲ ಆಗಿರುತ್ತೆ. ಇದು ನಿಮ್ಮ ಚಾಯ್ಸ್ 1. ಯಾರು ಹೇಳಿ ಚಾಯ್ಸ್ 1 ಅನ್ನು ಮಾಡೋದು? ದೋಸ್ ಹೂ ಆರ್ ಸ್ಯಾಟಿಸ್ಫೈಡ್ ವಿತ್ ದ ಕಾಲೇಜ್ ಆಸ್ ವೆಲ್ ಆಸ್ ಬ್ರಾಂಚ್. ಇವರು ಫೀಸ್ ಅನ್ನ ಪೇ ಮಾಡಲೇಬೇಕು. ಯಾಕೆ ಕೇಳಿದ್ರೆ ನಿಮ್ದು ಫೈನಲ್ ಡಿಸಿಷನ್ ಅಲ್ವಾ, ಫೀಸ್ ಪೇ. ಆಯ್ತಾಯ್ತಾ? ಫೀಸ್ ಪೇ ಅಂದ್ರೆ ಏನು? ಗೌರ್ಮೆಂಟ್ ಅವ್ರು ಏನ್ ಹೇಳಿದಾರೆ ನೋಡಿ, 1 lakh ಸಮಥಿಂಗ್ ಅದನ್ನ ಫೀಸ್ ಪೇ ಮಾಡ್ತೀರಾ. ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡುವಾಗ ಕಾಲೇಜಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಅನ್ನ ತಗೊಳ್ತಾರೆ, ಸೊ ಫೀಸ್ ಅನ್ನ ಪೇ ಮಾಡ್ತೀರಾ. ಎಕ್ಸ್ಟ್ರಾ ಫೀಸ್ ಅಂದ್ರೆ ಅಪ್ ಟು 1,50,000. ಯೂನಿವರ್ಸಿಟಿ ಆದ್ರೆ ಎಕ್ಸ್ಟ್ರಾ ತಗೊಳ್ತಾರೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಯೂನಿವರ್ಸಿಟಿ ಫೀಸ್ ಅಂತ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತಾರೆ. ನೀವು ಯಾವುದೇ ಕಾಲೇಜಿಗೆ ಕಂಪೇರ್ ಮಾಡಿದ್ರು ಯೂನಿವರ್ಸಿಟಿಗಳಲ್ಲಿ ಎಕ್ಸ್ಟ್ರಾ ತಗೊಳ್ತಾರೆ, ಅದೊಂದು ಗೊತ್ತಿರಲಿ. ಮತ್ತೆ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ತಗೊಳ್ತಾರೆ. ಓಕೆ, ಸೊ ಇದಕ್ಕೂ ಕೂಡ ಯಾರ್ಯಾರು ನ್ಯೂ ಹೊರೈಸನ್ ಮತ್ತೆ ಯೂನಿವರ್ಸಿಟಿಗಳನ್ನ ಇಟ್ಕೊಳ್ತಾ ಇದ್ದೀರಾ, ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು, ಓಕೆ ನಮಗೊಂದು ಯೂಶುವಲ್ ಕಾಲೇಜಿಗೆ 1,50,000 ಆದ್ರೆ, ಅಪ್ ಟು 1,50,000 ಆದ್ರೆ, ಯೂನಿವರ್ಸಿಟಿಯಲ್ಲಿ ಒಂದು 30,000 ಎಕ್ಸ್ಟ್ರಾ ಅಂತಾನೆ ಇಟ್ಕೊಳ್ಳಿ, 1,80,000. ಇದಕ್ಕೆ ರೆಡಿ ಇದ್ರೆ ಮಾತ್ರ ಯೂನಿವರ್ಸಿಟಿಗಳಲ್ಲಿ ಇಟ್ಕೊಳ್ಳಿ. ಮತ್ತೆ SNQ ಕೋಟ ಬೇಕಂತಿದ್ದವರು ಯೂನಿವರ್ಸಿಟಿಗಳನ್ನ ಇಟ್ಕೊಳ್ಬೇಡಿ ನಿಮ್ಮ ಇದರಲ್ಲಿ, ಯಾಕಂದ್ರೆ SNQ ಕೋಟ ಇಲ್ಲ. ಓಕೆ, ಇದು ಚಾಯ್ಸ್ 1, ಫೀಸ್ ಪೇ ಮಾಡಲೇಬೇಕು. ಈಗ ಯಾರು ಚಾಯ್ಸ್ 2 ಮಾಡ್ತಾರೆ? ಚಾಯ್ಸ್ 2 ಅಂದ್ರೆ ಮೀನಿಂಗ್ ಏನ್ ಹೇಳಿ? ಕರೆಕ್ಟ್
ಇಂಪಾರ್ಟೆಂಟ್ ಇದು, ಯಾರು ಕನ್ಫ್ಯೂಸ್ ಆಗಬೇಡಿ. ಓಕೆ, ಚಾಯ್ಸ್ 2 ಅಂತ ಹೇಳಿದ್ರೆ ನಿಮಗೆ MS ರಾಮಯ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಆಗಿದೆ. ಇವಾಗ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಆಗಿದೆ. ನೀವೇನ್ ಮಾಡ್ತೀರಾ? ಓಕೆ, ನಂಗೆ MS ರಾಮಯ್ಯ ಕಾಲೇಜ್ ಇಷ್ಟ ಇದೆ, ಸಿಕ್ಕಿರೋ ಬ್ರಾಂಚ್ ಕೂಡ ಇಷ್ಟ ಇದೆ, ಬಟ್ ನೋಡೋಣ, ಸೆಕೆಂಡ್ ರೌಂಡಿಗೆ ಹೋಗೋಣ. ನನಗೆ ಸೆಕೆಂಡ್ ರೌಂಡಿಗೆ ಹೋಗಿ ನಂಗೆ ಲಾಸ್ ಇಲ್ಲ, ನೋಡೋಣ ಇನ್ನು ಬೆಟರ್ ಕಾಲೇಜ್ ಸಿಗುತ್ತಾ ನೋಡೋಣ, ಅಥವಾ ಬೆಟರ್ ಬ್ರಾಂಚ್ ಸಿಗುತ್ತಾ ನೋಡೋಣ, MS ರಾಮಯ್ಯದಲ್ಲೇ ಬೆಟರ್ ಬ್ರಾಂಚ್ ಸಿಗುತ್ತಾ ನೋಡೋಣ ಅಂತ ಹೇಳಿ ನೀವು ಬೆಟರ್ ಬ್ರಾಂಚ್, ಸೇಮ್ ಕಾಲೇಜಲ್ಲಿ ಬೆಟರ್ ಬ್ರಾಂಚ್ ಅಥವಾ ಡಿಫರೆಂಟ್ ಕಾಲೇಜ್ RVC ಅಲ್ಲಿ ಬೇರೆ ಬ್ರಾಂಚ್ ಇಷ್ಟಪಡೋದಾದ್ರೆ ನೀವು ಚಾಯ್ಸ್ 2 ಮಾಡ್ಬೇಕು. ಗೊತ್ತಾಯ್ತಲ್ಲ? ಅಂದ್ರೆ ಮೀನಿಂಗ್ ಟು ಸೇ ದಟ್ ನಿಮ್ಗೆ MS ರಾಮಯ್ಯದಲ್ಲಿ AIDS ಆಗಿ ನಿಮ್ಗೆ ಚಾಯ್ಸ್ ಮಾಡ್ಲಿಕ್ಕೆ ಒಂದು 4-5 ಡೇಸ್ 3-4 ಡೇಸ್ ಕೊಡ್ತಾರಲ್ಲ, ಅದರಲ್ಲಿ ನೀವು ಚಾಯ್ಸ್ 2 ಮಾಡಿದ್ರೆ ಮೀನಿಂಗ್ ಏನ್ ಹೇಳಿ, ನೀವು MS ರಾಮಯ್ಯದಲ್ಲಿ AIDS ನನಗೆ ಇಷ್ಟ ಆಗಿದೆ, ನಾನು ಅದನ್ನ ಹೋಲ್ಡಲ್ಲಿ ಇಟ್ಕೊಳ್ತೇನೆ, ನೋಡೋಣ MS ರಾಮಯ್ಯದಲ್ಲಿ CS ಸಿಗುತ್ತಾ ನೋಡೋಣ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ, ಟ್ರೈ ಮಾಡ್ತೇನೆ. ಯಾಕೆ ಕೇಳಿದ್ರೆ ನೀವು ಚಾಯ್ಸ್ 2 ಮಾಡಿದ್ರೆ ಇದರಿಂದ ಕೆಳಗಡೆ ಇರುವಂತದ್ದು ಎಲ್ಲದೂ ಡಿಲೀಟ್ ಆಗುತ್ತೆ, ಇದೆಲ್ಲ ಡಿಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ PS ರಿಂಗ್ ರೋಡ್ CS ಹೋಗುತ್ತೆ, BMSC ಇದು CS ಹೋಗುತ್ತೆ, BMSC ಇದು CS BS ಹೋಗುತ್ತೆ, ಇದ್ರ ಮೇಲ್ಗಡೆ ಇರೋದು ಎಲ್ಲದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದ್ರೆ ಮೀನಿಂಗ್ ಟು ಸೇ ದಟ್ MS ರಾಮಯ್ಯದ CS ಕೂಡ ನೆಕ್ಸ್ಟ್ ರೌಂಡಿಗೆ ಬರುತ್ತೆ. ಯಾವಾಗ ಹೇಳಿ, ನೀವು ಚಾಯ್ಸ್ 2 ಮಾಡಿದ್ರೆ MS ರಾಮಯ್ಯದ್ದು CS ಕೂಡ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೀವು ಅನ್ಕೊಳ್ಬಹುದು, ಸರ್ ನೆಕ್ಸ್ಟ್ ರೌಂಡಿಗೆ ಹೋಗುವಾಗ ಓನ್ಲಿ RVC ಇರುತ್ತಾ? ಇಲ್ಲ, ಅದೇ ಕಾಲೇಜ್ನ ಬೇರೆ ಬ್ರಾಂಚ್ ಯಾವ್ದಾದ್ರು ಮೇಲ್ಗಡೆ ಇದ್ರೆ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೇರೆ ಬ್ರಾಂಚ್ ಇದ್ರೆ ಕೂಡ ಮಾತ್ರ, ಇಲ್ಲದೆ ಇದ್ರೆ ಇಲ್ಲ. ಇಲ್ಲಿ MS ರಾಮಯ್ಯ ಇದ್ರ ಮೇಲ್ಗಡೆ ನೋಡಿ ನಿಮ್ಗೆ ಆಗಿರೋದು AIDS, ನಿಮ್ಗೆ MS ರಾಮಯ್ಯ CS ಇದರಿಂದ ಮೇಲ್ಗಡೆ ಇದೆಯಲ್ವಾ, ಅವಾಗ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದ್ರ ಜೊತೆ ಮೇಲ್ಗಡೆ ಇರೋ ಎಲ್ಲದೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸಾಫ್ಟ್ವೇರ್ ಸೀಟ್ ಅಲಾಟ್ ಮಾಡುವಾಗ ಟಾಪ್ ಇಂದ ಸ್ಕ್ಯಾನ್ ಮಾಡ್ಕೊಂಡು ಬರುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಗೆ MS ರಾಮಯ್ಯದಲ್ಲಿ CS ಗೆ ಟ್ರೈ ಮಾಡಬೇಕು ಅಂತಿದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾದ್ರೆ ಯಾವ್ದನ್ನ ತಗೊಳ್ಬೇಕು? ಚಾಯ್ಸ್ 2. ಇವಾಗ ಫೀಸ್ ಪೇ ಮಾಡ್ಬೇಕಂತಿಲ್ಲ, KCET ಅಲ್ಲಿ ಫೀಸ್ ಪೇ ಮಾಡ್ಬೇಕಂತ ಇಲ್ಲ. ಯಾವಾಗ ರೌಂಡ್ 1 ನಲ್ಲಿ ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡ್ಬೇಕಂತಿಲ್ಲ. ಯಾಕೆ ಸರ್, ನಾನು ಕಾಲೇಜನ್ನು ಆಲ್ರೆಡಿ ಹೋಲ್ಡ್ ಅಲ್ಲಿ ಇಟ್ಕೊಳ್ತಾ ಇದ್ದೇನಲ್ಲ, ಫೀಸ್ ಪೇ ಮಾಡ್ಲಿಕ್ಕೆ ಕೇಳ್ಬೋದಿತ್ತಲ್ಲ ಅವರು. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಿಗೆ ಹೋದ್ರಿ, ಎಕ್ಸಿಟ್ ಆಗ್ಬೋದಲ್ಲ, ನೀವು ಸೆಕೆಂಡ್ ರೌಂಡಿಗೆ ಹೋಗಿ ಸೆಕೆಂಡ್ ರೌಂಡಲ್ಲಿ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಎಕ್ಸಿಟ್ ಆದ್ರೆ ಆವಾಗ ಫೀಸ್ ಪೇ ಮಾಡಿದ್ರೆ ನಿಮಗೆ ರಿಫಂಡ್ ಮಾಡೋದು ಅದೆಲ್ಲ ಸುಮ್ಮನೆ ಇದಲ್ವಾ, ಪ್ರಾಸೆಸ್ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಎರಡನೇದು. ಇನ್ನೊಂದು, ಚಾಯ್ಸ್ 2 ಮಾಡಿದಾಗ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಅದರಿಂದ ಕೆಳಗಡೆದು ಮಾತ್ರ ಡಿಲೀಟ್ ಆಗೋದು, ಅದ್ರ ಮೇಲ್ಗಡೆದು ನಿಮ್ಗೆ ನೆಕ್ಸ್ಟ್ ರೌಂಡ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅರ್ಥ ಆಯ್ತಾ? ಮೇಲ್ಗಡೆದು ಡಿಲೀಟ್ ಆಗೋದಲ್ಲ. ಎಷ್ಟೋ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಚಾಯ್ಸ್ 2 ಮಾಡಿದ್ರೆ ಸರ್ ಮೇಲ್ಗಡೆ ಡಿಲೀಟ್ ಆಗುತ್ತೆ, ಮೇಲ್ಗಡೆ ಡಿಲೀಟ್ ಆದ್ರೆ ಕೆಳಗಡೆ, ಅಂದ್ರೆ ನಾನು ಈ ಕಾಲೇಜೆಲ್ಲ ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ನೀವು ಆರ್ಡರ್ ವೈಸ್ ಅಲ್ಲಿ ಟಾಪ್ ಕಾಲೇಜನ್ನ ಮೇಲ್ಗಡೆ ಇಡೋದಲ್ವಾ, ನಿಮ್ಗೆ ಬೇಕಾಗಿರೋದನ್ನ ಮೇಲ್ಗಡೆ ಇಡ್ತಾ ಬರ್ತೀರಾ, ಆಲ್ಮೋಸ್ಟ್ ನಿಮ್ಗೆ ಬೇಡದೇ ಇರೋದನ್ನ ಕೆಳಗಡೆ ಇಟ್ಕೊಂಡು ಬರ್ತೀರಾ. ಕರೆಕ್ಟಾ? ಇದು ಡಿಲೀಟ್ ಆಗುತ್ತೆ. ಈಗ ಮೇಲ್ಗಡೆ ಡಿಲೀಟ್ ಆದ್ರೆ ಕೆಳಗಡೆ ಇರೋ ಕಾಲೇಜ್ ನೀವು ಹೋಗ್ತೀರಾ. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ MSRIT ಇದು AIDS ಇಸ್ ಬೆಟರ್ ದನ್ PS ಇದು CS. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟೂಡೆಂಟ್ಸ್, ಆಮೇಲೆ ಯಾರು ಕೂಡ ಇದನ್ನ ಪರ್ಸನಲ್ ಆಗಿ ತಗೊಳ್ಬೇಡಿ. ಸರ್ PS ಗಿಂತ MS ರಾಮಯ್ಯ AIDS ಹಾಗೆ ತಗೊಳ್ಬೇಡಿ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ನಿಮ್ಮ ಪ್ರಕಾರ MSRIT ನಂಗೆ ಇಂಪಾರ್ಟೆಂಟ್, ಯಾಕಂದ್ರೆ ನನಗೆ ಮನೆ ಹತ್ರ ಇದೆ, ಒಳ್ಳೆ ಕಾಲೇಜು ಕೂಡ, ಒಳ್ಳೆ ಬ್ರಾಂಚ್ ಕೂಡ, ಅದಕ್ಕೋಸ್ಕರ ನೀವು ಇದನ್ನ ಕೆಳಗಡೆ ಇಟ್ಟಿದ್ದಲ್ವಾ. ಕರೆಕ್ಟ್ ಅಲ್ಲ? ಸೊ ಅವಾಗ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗೋದಾದ್ರೆ ಅದು ಹೇಗಾಗುತ್ತೆ? ಎಲ್ರಿಗೂ ಇದೊಂದು ಕನ್ಫ್ಯೂಷನ್ ಇದೆ. ಸಾರಿ, ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಚಾಯ್ಸ್ 2 ಮಾಡಿದಾಗ, ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಸರಿನಾ? ಅಂಡ್ ಅದೇ ಕಾಲೇಜ್ನ ಬೇರೆ ಬ್ರಾಂಚ್ ಮೇಲ್ಗಡೆ ಇದ್ರೆ ಅದು ಕೂಡ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಚಾಯ್ಸ್ 3, ಯಾರ್ಯಾರು ಚಾಯ್ಸ್ 3 ಮಾಡಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಚಾಯ್ಸ್ 3 ನಿಮ್ಗೆ MS ರಾಮಯ್ಯದಲ್ಲಿ AIDS ಆಗಿದೆ. ಕರೆಕ್ಟಾ? ನಾನು ಅದೇ ಎಕ್ಸಾಂಪಲ್ ತಗೋತಾ ಇದ್ದೇನೆ. MS ರಾಮಯ್ಯದಲ್ಲಿ AIDS ಆಗಿದೆ, ಬಟ್ ನನಗಿಷ್ಟ ಇಲ್ಲ, ನಂಗೆ MS ರಾಮಯ್ಯದಲ್ಲಿ AIDS ಬೇಡ, ನನಗೆ ಯಾಕಿದು, ನಾನು ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡುವಾಗ ಮೇ ಬಿ ಮಿಸ್ ಆಗಿರ್ಬೋದೇನೋ, ಇದನ್ನ ಹಾಕಿದ್ದೇನೆ ನಾನು, ನನಗಿದು ಬೇಡ. ಇದ್ರ ಮೀನಿಂಗ್ ಏನ್ ಹೇಳಿ? ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಇದು ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಏನ್ ಹೇಳಿ? MS ರಾಮಯ್ಯದು AIDS ಅನ್ನ ನೀವು ಹೋಲ್ಡ್ ಅಲ್ಲಿ ಇಟ್ಕೊಳ್ತಾ ಇದ್ದೀರಾ, ಅದ್ರ ಮೇಲ್ಗಡೆದು ನೀವು ತಗೊಳ್ತಾ ಇದ್ದೀರಾ. ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನ ನಿಮ್ಗೆ ಹೇಳ್ತೇನೆ, ಚಾಯ್ಸ್ 2 ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಹೋದ್ರಿ ಅಲ್ಲ, ಅವಾಗ ಫಾರ್ ಎಕ್ಸಾಂಪಲ್ ನಿಮ್ ಮೇಲ್ಗಡೆದು ಯಾವುದು ಕೂಡ ನಿಮ್ಮ ರ್ಯಾಂಕಿಂಗ್ ಆಗದೆ ಇದ್ರೆ, ಚಾಯ್ಸ್ 2 ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಮೇಲ್ಗಡೆದು ಯಾವುದು ಕೂಡ ನಿಮ್ಮ ರ್ಯಾಂಕಿಗೆ ಅಲಾಟ್ ಆಗದೆ ಇದ್ರೆ ಇದು ನಿಮ್ಮ ಹೋಲ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ಸೇಫರ್ ಸೈಡ್ ಅಲ್ಲಿ ಇರ್ತೀರಾ. ನೀವೇನು ಇದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಇದನ್ನ ಟ್ರೈ ಮಾಡ್ತಾ ಇರೋದು. ಏನ್ ಮಾಡ್ತಾರೆ ಹೇಳಿ? ಅವರು ಸ್ಕ್ಯಾನ್ ಮಾಡ್ತಾ ಬರ್ತಾರೆ. ಸೆಕೆಂಡ್ ರೌಂಡಿಗೆ ಹೋಗ್ತಿರಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಬರ್ತಾರೆ. MS ರಾಮಯ್ಯದು CS ವರೆಗೆ ನೋಡ್ತಾರೆ. ಓ
ನಿಮ್ಮ ರ್ಯಾಂಕಿಂಗ್ ಇದು ಯಾವುದು ಸಿಗ್ತಾ ಇಲ್ಲ, ಕಟ್ ಆಫ್ ತುಂಬಾ ಕಡಿಮೆಗೆ ನಿಂತ್ಕೊಳ್ತಾ ಇದೆ. ಅವಾಗ ಏನಾಗುತ್ತೆ ಹೇಳಿ, ನಿಮಗೆ ಚಾಯ್ಸ್ 2 ಮಾಡಿದ್ದಿದ್ರೆ ಈ MSRIT ಇದು AIDS ಆಲ್ರೆಡಿ ನಿಮ್ಮ ಹೋಲ್ಡ್ ಅಲ್ಲಿ ಇರೋದನ್ನ ಕೊಟ್ಟೇ ಕೊಡ್ತಾರೆ, ಇದು ಎಲ್ಲಿಗೂ ಹೋಗೋದಿಲ್ಲ. ಅರ್ಥ ಆಯ್ತಾ? MS ರಾಮ ಇದು AIDS ಎಲ್ಲಿಗೂ ಹೋಗೋದಿಲ್ಲ. ಇನ್ ಕೇಸ್ ಇದು ಯಾವುದು ಆಗದೆ ಇದ್ರೆ ಮಾತ್ರ ಇದು ಹೋಲ್ಡ್ ಅಲ್ಲಿ ಇದ್ದೇ ಇರುತ್ತೆ. ಯಾವಾಗ ಚಾಯ್ಸ್ 2 ಮಾಡಿದಾಗ. ಇನ್ ಕೇಸ್ ಸರ್ ನನಗೆ ಸೆಕೆಂಡ್ ರೌಂಡ್ ಅಲ್ಲಿ MSRIT ಇದು CS ಆಯ್ತು, ಆವಾಗ ನಾನು MSRIT ಇದು AIDS ಅನ್ನು ತಗೊಳ್ಬಹುದಾ? ನಂಗೆ ಬೇಡ, MSRIT CS ಬೇಡ ಅಂತ ನಾನು ರೌಂಡ್ 2 ಅಲ್ಲಿ ನಂಗೆ ಚಾಯ್ಸ್ ಇರುತ್ತಾ? ಅಂದ್ರೆ ಏನ್ ಹೇಳಿ, ರೌಂಡ್ 1 ಅಲ್ಲಿ ನಂಗೆ AIDS ಆಗಿತ್ತು, ನಾನು ರೌಂಡ್ 2 ಹೋದೆ, ಬಟ್ ನಂಗೆ MSRIT ಅಲ್ಲಿ CS ಆಯ್ತು. ಇವಾಗ ನಂಗೆ CS ಬೇಡ, ಸೆಕೆಂಡ್ ರೌಂಡ್ ಹೋದ್ಮೇಲೆ CS ಬೇಡ, ನಂಗೆ AIDS ಬೇಕು ಅಂತ ಹೇಳಿದ್ರೆ ಅವ್ರು ಕೊಡ್ತಾರಾ? ಕೊಡೋದಿಲ್ಲ. ಯಾಕೆ ಕೇಳಿದ್ರೆ ಸೆಕೆಂಡ್ ರೌಂಡ್ ಬರುತ್ತೆ, ಸಾಫ್ಟ್ವೇರ್ ಏನ್ ಮಾಡುತ್ತೆ, ಸ್ಕ್ಯಾನ್ ಮಾಡ್ತಾ ಬರುತ್ತೆ, ನಿಮ್ಗೆ MSRIT ಅಲ್ಲಿ CS ಸಿಗೋ ಚಾನ್ಸಸ್ ಇದೆ ಅಂತಿದ್ದಾಗ ನಿಮ್ಗೆ CS ನ ಅಲಾಟ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಅಲ್ಲಿ. ಇದನ್ನ ಸೀಟ್ ಮ್ಯಾಟ್ರಿಕ್ಸ್ ಗೆ ಆಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಈ AIDS ಅನ್ನೋದು ನಿಮ್ಮ ಕ್ಯಾಟಗರಿಯಲ್ಲಿ ನೆಕ್ಸ್ಟ್ ರ್ಯಾಂಕ್ ಇರೋ ಸ್ಟೂಡೆಂಟ್ಗೆ ಇದನ್ನ ಅಲಾಟ್ ಮಾಡ್ತಾರೆ. ನೀವು ಮತ್ತೆ ಇಲ್ಲ ಸರ್ ನಂಗೆ ಇದು ಬೇಕು, ಸೆಕೆಂಡ್ ರೌಂಡಿಗೆ ಹೋಗಿ MSRIT ಅಲ್ಲಿ CS ಆದ್ಮೇಲೆ ನಂಗೆ MSRIT ಅಲ್ಲಿ AIDS ಬೇಕಿತ್ತು, ನಂಗೆ ಕೊಡ್ತೀರಾ? ಕೊಡೋದಿಲ್ಲ. ಕಂಪಲ್ಸರಿ ನೀವು MSRIT CS ತಗೊಳ್ಳೇಬೇಕು. ಇನ್ ದ ಸೆನ್ಸ್ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಇದ್ರ ಮೇಲ್ಗಡೆ ಇರೋದು ಯಾವುದೇ ಸಿಕ್ಕಿದ್ರು ನೀವು ಅದನ್ನೇ ತಗೊಳ್ಬೇಕು. ನನಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋದು ಬೇಕು ಅಂದ್ರೆ ಕೊಡೋದಿಲ್ಲ. ಇನ್ ಕೇಸ್ ಮೇಲ್ಗಡೆ ಇರೋದು ಯಾವುದು ಸಿಗದೆ ಇದ್ರೆ ಇದು ನಿಮ್ಮ 100% ಹೋಲ್ಡ್ ಅಲ್ಲಿ ಇರುತ್ತೆ. ಯಾವಾಗ ಹೇಳಿ, ಚಾಯ್ಸ್ 2 ಮಾಡಿದಾಗ. ಗೊತ್ತಾಯ್ತಲ್ಲ? ಅದೇ ಚಾಯ್ಸ್ 3 ಮಾಡಿದ್ರೆ ಮೀನಿಂಗ್ ಏನ್ ಹೇಳಿ, ನನಗೆ MSRIT AIDS ಬೇಡ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೇನೆ, ಇದನ್ನ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂತ ಹೇಳ್ತಾರೆ. ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಬಿಕಾಸ್ ಯು ಆರ್ ನಾಟ್ ಹೋಲ್ಡಿಂಗ್ ಎನಿ ಕಾಲೇಜ್, ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ಎನಿ ಕಾಲೇಜು. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಮೀನಿಂಗ್ ಏನ್ ಹೇಳಿ, ನಿಮ್ಗೆ ಸಿಕ್ಕಿರೋದು MSRIT ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಇದನ್ನ ಮಾತ್ರ ರಿಜೆಕ್ಟ್ ಮಾಡ್ತಾ ಇರೋದು. ವೆರಿ ವೆರಿ ಇಂಪಾರ್ಟೆಂಟ್. ಓನ್ಲಿ MSRIT AIDS ಯು ಆರ್ ಗೋಯಿಂಗ್ ಟು ರಿಜೆಕ್ಟ್ ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಟ್ MSRIT. ಉಳಿದಿರೋದನ್ನ ನೀವು ರಿಜೆಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಚಾಯ್ಸ್ 3 ಮಾಡಿದಾಗ ನಿಮಗೆ ನೆಕ್ಸ್ಟ್ ರೌಂಡಿಗೆ ಮೇಲ್ಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇದ್ರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕೆಳಗಡೆ MS ರಾಮಯ್ಯದು AIML ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್, ಆವಾಗ ಇದು ಕೂಡ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ 6th one ಮಾತ್ರ ರಿಜೆಕ್ಟ್ ಆಗೋದು, ಮೇಲ್ಗಡೆದು 5 ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 6th ನಂತರ ಇರುವಂತ ಎಲ್ಲದೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇದು ಮಾತ್ರ ರಿಜೆಕ್ಟ್ ಆಗುತ್ತೆ. ಇನ್ ದ ಸೆನ್ಸ್ ನೀವು ಸೆಕೆಂಡ್ ರೌಂಡಿಗೆ ಹೋಗುವಾಗ ನೀವು ಯಾವುದೇ ಕಾಲೇಜನ್ನ ನಿಮ್ಮ ಕೈಯಲ್ಲಿ, ಯಾವುದೇ ಕಾಲೇಜನ್ನಾಗ್ಲಿ ಯಾವುದೇ ಬ್ರಾಂಚನ್ನಾಗ್ಲಿ ಹೋಲ್ಡ್ ಮಾಡ್ಕೊಳ್ತಾ ಇಲ್ಲ, ಸಿಕ್ಕಿರೋದನ್ನ ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ದೀರಾ. ದಿಸ್ ಈಸ್ ಸ್ವಲ್ಪ ರಿಸ್ಕಿ. ಯಾಕೆ ಕೇಳಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಆಗುತ್ತೆ ಬಿಡಿ, ಯಾಕಂದ್ರೆ ಕೆಳಗಡೆ ಇರೋ ಕಾಲೇಜ್ಗಳು ಆಗುತ್ತೆ, ನಿಮ್ಮ ಲಿಸ್ಟ್ ಅಲ್ಲಿ ತುಂಬಾ ಕಾಲೇಜಸ್ ಗಳಿದ್ರೆ ನಿಮ್ಮ ಕಟ್ ಆಫ್ ಆಗುತ್ತೆ. ಬಟ್ ನೀವು ಯಾವ್ದು ಕಾಲೇಜನ್ನು ಹೋಲ್ಡ್ ಇಟ್ಕೊಂತ ನೆಕ್ಸ್ಟ್ ರೌಂಡಿಗೆ ಹೋಗೋದು ಸ್ವಲ್ಪ ರಿಸ್ಕಿ. ಯಾಕಂದ್ರೆ ನೀವು ಚಾಯ್ಸ್ 2 ಮಾಡಿದಾಗ ನಾನು ಯಾವುದೋ ಒಂದು ಕಾಲೇಜನ್ನು ಹೋಲ್ಡ್ ಅಲ್ಲಿ ಇದೆ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೇನೆ, ನನಗೆ ಬೇರೆ ಕಾಲೇಜ್ ಆದ್ರೆ ಅಂದ್ರೆ ಮೇಲ್ಗಡೆ ಇರೋ ಕಾಲೇಜ್ ಆದ್ರೆ ಒಳ್ಳೇದು, ಅಥವಾ ಮೇಲ್ಗಡೆ ಇರೋ ಬೇರೆ ಬ್ರಾಂಚ್ ಆದ್ರೂ ಒಳ್ಳೇದು. ಆಗದೆ ಇದ್ರೆ ಎನಿವೇ ನನ್ನ ಹತ್ರ MS ರಾಮಯ್ಯದ್ದು AIDS ಹೋಲ್ಡ್ ಅಲ್ಲಿ ಇದೆ, ಸೊ ಯು ಆರ್ ಸೇಫರ್ ಸೈಡ್. ಬಟ್ ಚಾಯ್ಸ್ 3 ಮಾಡಿದಾಗ ಏನಾಗುತ್ತೆ ಹೇಳಿ, ನೀವು ಇದನ್ನ ರಿಜೆಕ್ಟ್ ಮಾಡಿ ಹೋಗ್ತಾ ಇದ್ದೀರಾ, ನಿಮ್ಮ ಹತ್ರ ಯಾವ ಕಾಲೇಜು ಇಲ್ಲ, ಕಾಲೇಜ್ ಇರೋದಿಲ್ಲ. ಸೊ ಇದು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಆವಾಗ ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಚಾಯ್ಸ್ 4 ಅಂದ್ರೆ ನೀವು ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗ್ತಾ ಇದ್ದೀರಾ. ಯು ಆರ್ ಎಕ್ಸಿಟಿಂಗ್ ಫ್ರಮ್ ದ KCET ಕೌನ್ಸಿಲಿಂಗ್. ಇಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ ಮುಗೀತು, KCET ಮುಗ್ದೋಯ್ತು. ನೆನಪಿಟ್ಕೊಳ್ಳಿ, ಒಂದು ಚಾಯ್ಸ್ 4 ಮಾಡಿದ್ರೆ ಕಂಪ್ಲೀಟ್ಲಿ KCET ಮುಗ್ದೋಯ್ತು ನಿಮ್ದು. KCET ಥ್ರೂ ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾ ಇಲ್ಲ, ಕಂಪ್ಲೀಟ್ಲಿ ಡನ್ ಅಂಡ್ ಡಸ್ಟೆಡ್. ಅದಕ್ಕೋಸ್ಕರ ನಾನು ಹೇಳೋದು, ಚಾಯ್ಸ್ ಮಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ. ಸುಮ್ಮನೆ ಹೋಗಿ ಚಾಯ್ಸ್ 4 ಒತ್ಕೊಂಡು ಪ್ರೆಸ್ ಮಾಡ್ಕೊಂಡು ಅಲ್ಲಿ ಕೇಳ್ತಾರೆ, ನೀವು ಚಾಯ್ಸ್ 4 ಪ್ರೆಸ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ, ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ನೀವು ಎಕ್ಸಿಟ್ ಆಗ್ತಾ ಇದ್ದೀರಾ, ನೀವು ಮುಂದಿನ ಸಬ್ಸಿಕ್ವೆಂಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, KCET ಅಥವಾ KEA ಕೌನ್ಸಿಲಿಂಗ್ ಅಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀರಾ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ, ಎಸ್ ಅಂತ ಕೊಟ್ಟೆ ನೀವು ಪ್ರೊಸೀಡ್ ಮಾಡಬೇಕು. ಬಟ್ ಚಾಯ್ಸಸ್ ಅನ್ನ ಮಾಡ್ಲಿಕ್ಕೂ ಮುಂಚೆ ಪೇರೆಂಟ್ಸ್ ಗಳ ಜೊತೆ, ಗೊತ್ತಿದ್ದವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇದು ಎಕ್ಸಿಟ್. ಯಾವ ರೀತಿ ಎಕ್ಸಿಟ್ ಹೇಳಿ, KEA ನ KCET ಪ್ರಾಸೆಸ್ ಇಂದಾನೆ ಎಕ್ಸಿಟ್. ಇದು ಕೂಡ ಲೈಕ್ ಎಕ್ಸಿಟ್ ಅಂದ್ರೆ ಯಾವ್ದು ಹೇಳಿ, ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀರಾ, ಬಟ್ KCET ಥ್ರೂನೇ ನೀವು ಸೀಟ್ ಅನ್ನು ತಗೊಳ್ತಾ ಇದ್ದೀರಾ ಅಂತ ಮೀನಿಂಗ್. ಅಂದ್ರೆ ಸೀಟ್ ತಗೊಂಡು ಎಕ್ಸಿಟ್ ಆಗ್ತಾ ಇದ್ದೀರಾ ಇಲ್ಲಿ, ಅಂದ್ರೆ ಕಾಲೇಜಿಗೆ ಅಡ್ಮಿಷನ್ ತಗೊಂಡು ಎಕ್ಸಿಟ್ ಆಗ್ತಾ ಇದ್ದೀರಾ. ಯಾವ್ದ್ರಲ್ಲಿ? ಚಾಯ್ಸ್ 1 ನಲ್ಲಿ. ಚಾಯ್ಸ್ 4 ಅಲ್ಲಿ ವಿದೌಟ್ ಟೇಕಿಂಗ್ ಎನಿ ಅಡ್ಮಿಷನ್, ವಿದೌಟ್ ಟೇಕಿಂಗ್ ಎನಿ ಸೀಟ್ಸ್, ಯು ಆರ್ ಎಕ್ಸಿಟಿಂಗ್ ಫ್ರಮ್ ದ KEA ಕೌನ್ಸಿಲಿಂಗ್ ಪ್ರಾಸೆಸ್ ಅಥವಾ KCET ಇಂದ
ಎಕ್ಸಿಟ್ ಆಗ್ತಾ ಇದ್ದೀರಾ. ಹಾಗಾದ್ರೆ ಯಾರ್ಯಾರು ನೆಕ್ಸ್ಟ್ ರೌಂಡಿಗೆ ಈಗ ಪ್ರೊಸೀಡ್ ಆಗ್ತಾರೆ? ಚಾಯ್ಸ್ 2 ತಗೊಂಡವರು ನೆಕ್ಸ್ಟ್ ರೌಂಡಿಗೆ ಪ್ರೊಸೀಡ್ ಆಗ್ತಾರೆ. ಮತ್ತಾರು ನೆಕ್ಸ್ಟ್ ರೌಂಡಿಗೆ ಪ್ರೊಸೀಡ್ ಆಗ್ತಾರೆ? ಚಾಯ್ಸ್ 3 ತಗೊಂಡವರು ನೆಕ್ಸ್ಟ್ ರೌಂಡಿಗೆ ಪ್ರೊಸೀಡ್ ಆಗ್ತಾರೆ. ಕರೆಕ್ಟ್ ಅಲ್ಲ? ಹೌದಲ್ಲ? ಇಲ್ಲಿ ಫೀಸ್ ಯಾರು ಪೇ ಮಾಡಿದ್ದು? ಚಾಯ್ಸ್ 1 ಅವರು ಮಾತ್ರ. ಯಾವ್ದ್ರಲ್ಲಿ? ರೌಂಡ್ 1 ನಲ್ಲಿ ಫೀಸ್ ಪೇ ಮಾಡೋದು ಓನ್ಲಿ ಚಾಯ್ಸ್ 1 ಸ್ಟೂಡೆಂಟ್ಸ್. ಸರಿನಾ? ನೆಕ್ಸ್ಟ್ ರೌಂಡಿಗೆ ಬಂದ್ರ? ಯಾರ್ಯಾರು ನೆಕ್ಸ್ಟ್ ರೌಂಡಿಗೆ ಬಂದ್ರು? ಚಾಯ್ಸ್ 2 ಮಾಡಿದವರು ನೆಕ್ಸ್ಟ್ ರೌಂಡಿಗೆ ಬಂದಿದ್ದಾರೆ, ಚಾಯ್ಸ್ 3 ಮಾಡಿದವರು ನೆಕ್ಸ್ಟ್ ರೌಂಡಿಗೆ ಬಂದಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ನಾನು ಈಚೆಗಡೆ ಬರೀತೇನೆ. ರೌಂಡ್ 2 ಸ್ಟಾರ್ಟ್ ಆಗುತ್ತೆ. ರೌಂಡ್ 2 ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಯಾರ್ಯಾರು ಚಾಯ್ಸ್ 2 ಮಾಡಿದ್ದೀರಾ ಅಂಡ್ ಚಾಯ್ಸ್ 3 ಮಾಡಿದ್ದೀರಾ, ಇವರಿಬ್ರು ಕೂಡ ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಚಾಯ್ಸ್ 2 ಮಾಡಿದವರ ಹೋಲ್ಡ್ ಅಲ್ಲಿ MS ರಾಮಯ್ಯ, ನನ್ನ ಎಕ್ಸಾಂಪಲ್ ನ ಪ್ರಕಾರ MS ರಾಮಯ್ಯದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದೆ. ಕರೆಕ್ಟಾ? ಚಾಯ್ಸ್ 2 ಮಾಡಿದವರದು. ಚಾಯ್ಸ್ 3 ಮಾಡಿದವರದು ಹೋಲ್ಡ್ ಅಲ್ಲಿ ಏನೂ ಇಲ್ಲ. ಸರಿನಾ? ಅವರ ಲಿಸ್ಟ್ ಅಲ್ಲಿ ಯಾವ್ದೆಲ್ಲ ಇದೆ? RVC ಇದು ಮತ್ತೆ MS ರಾಮಯ್ಯದು, ಯಾರದು? ಚಾಯ್ಸ್ 3 ಮತ್ತೆ ಇದಿಷ್ಟಿದೆ ಕೆಳಗಡೆದು. ಸರಿನಾ? ಈಗ ರೌಂಡ್ 2ಗೆ ಬರ್ತೇವೆ. ರೌಂಡ್ 2ಗೆ ಬಂದಾಗ ಸೇಮ್ ಚಾಯ್ಸ್ 1. ಯಾರಿಗೆ ಚಾಯ್ಸ್ 1 ಇರೋದು? ಈ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಮಾಡಿದವ್ರು ಸೆಕೆಂಡ್ ರೌಂಡ್ ಬಂದಿರಲ್ಲ ಅವರು. ಅಗೇನ್ ಸೇಮ್. ನಿಮ್ಗೀಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಮಾಡಿದ್ದೀರಾ, ಚಾಯ್ಸ್ ನಿಮ್ಗೆ MSRIT AIDS ಆಗಿತ್ತು, ನೀವು ಚಾಯ್ಸ್ 2 ಮಾಡಿದ್ದೀರಾ, ಫೀಸ್ ಪೇ ಮಾಡಿಲ್ಲ, ನೆಕ್ಸ್ಟ್ ರೌಂಡಿಗೆ ಬಂದ್ರಿ, ನಿಮ್ ಫಾರ್ ಎಕ್ಸಾಂಪಲ್ MSRIT CS ಆಯ್ತು. ಓಕೆ ನಾನು MS ರಾಮಯ್ಯದಲ್ಲಿ CS ಆಗಿದೆ, ನಾನು ಇನ್ನು ಥರ್ಡ್ ರೌಂಡಿಗೆ ವೇಟ್ ಮಾಡೋದಿಲ್ಲ, ನಿಮ್ ಸುಮ್ಮನೆ ಲೇಟ್ ಆಗುತ್ತೆ, ನಂಗೆ ಹಾಸ್ಟೆಲ್ ಎಲ್ಲ ಸಿಗೋದು ಸ್ವಲ್ಪ ಡೌಟ್ ಆಗುತ್ತೆ, ಅಥವಾ ಕ್ಲಾಸಸ್ಗಳು ಸ್ಟಾರ್ಟ್ ಆದ್ರೆ ಲೇಟ್ ಆಗುತ್ತೆ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೇನೆ, ನಾನು ಸ್ಯಾಟಿಸ್ಫೈ ಆಗಿದ್ದೇನೆ, MSRIT CS ಆಗಿದೆ, ಓಕೆ ನನಗೆ ನಾನು ಅಡ್ಮಿಷನ್ ಆಗ್ತೇನೆ ಅಂತ ಹೇಳಿದವರು ಈ ಚಾಯ್ಸ್ 1 ಮಾಡ್ಬೇಕು. ಅಗೇನ್ ಸೇಮ್ ಅಲ್ವಾ? ಅದೇ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಮಾಡಿ ಸೆಕೆಂಡ್ ರೌಂಡಿಗೆ ಹೋದ್ರೆ ನಿಮ್ಮ ರ್ಯಾಂಕಿಗೆ MSRIT AIDS ಬಿಟ್ಟು ಬೇರೆ ಯಾವುದು ಆಗ್ತಾ ಇಲ್ಲ. ರೌಂಡ್ 2 ಹೋದ್ರಿ, ನೀವು ನೋಡೋಣ ಟ್ರೈ ಮಾಡೋಣ ಅಂತ ರೌಂಡ್ 2 ಹೋದ್ರಿ, ಈ ಮೇಲ್ಗಡೆ ಟ್ರೈ ಮಾಡೋಣ ಅಂತ ರೌಂಡ್ 2 ಹೋದ್ರಿ, ಯಾವ್ದನ್ನ ಚಾಯ್ಸ್ ಮಾಡಿ ಚಾಯ್ಸ್ 2 ಮಾಡಿ, ಬಟ್ ಬಂದು ನೋಡ್ತೀರಾ ನಿಮ್ಮ ರ್ಯಾಂಕಿಗೆ MSRIT ಅಥವಾ RVC ಅಲ್ಲಿ ಆಗಿಲ್ಲ. ಬಟ್ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಆಗಿರೋದು ಅಲೌಟ್ ಆಗಿ ಆಗುತ್ತೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ, ಯಾಕಂದ್ರೆ ನೀವು ಚಾಯ್ಸ್ 2 ಮಾಡಿ ಹೋಗಿದ್ದೀರಾ, ಹೋಲ್ಡ್ ಇಟ್ಕೊಂಡು ಹೋಗಿದ್ದೀರಾ. ಸೊ ಆವಾಗ MSRIT ಇದು AIDS ನಿಮ್ ಮತ್ತೆ ಅಲೌಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಇದೇ ಬರುತ್ತೆ ನಿಮ್ಮ ರಿಸಲ್ಟ್ ಶೀಟ್ ಅಲ್ಲಿ. ಸರಿನಾ? ಓಕೆ, ಇನ್ನು ನಾನು ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎನಿವೆ ನಂಗೆ MSRIT AIDS ಫಿಕ್ಸ್ ಇರಬೇಕು, ನಾನು ಹೋಗ್ತೇನೆ, ಕಾಲೇಜಿಗೆ ಅಡ್ಮಿಷನ್ ಆಗ್ತೇನೆ ಅಂತ ಹೇಳಿದವರು ಚಾಯ್ಸ್ 1 ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಫೀಸನ್ನ ಪೇ ಮಾಡಬೇಕು. ನೀವು ಯಾವುದೇ ರೌಂಡ್ ಅಲ್ಲಿ ಚಾಯ್ಸ್ 1 ಮಾಡಿದ್ರೆ ಕಂಪಲ್ಸರಿ ಫೀಸ್ ಪೇ ಮಾಡಬೇಕು. ಹೇಗೇನ್ ಇದೆ ಪ್ರಾಸೆಸ್? ಯಾವ್ದು ಹೇಳಿ? ಚಾಯ್ಸ್ ಅನ್ನ ಮಾಡ್ತೀರಾ, ಒಂದು 3-4 ಡೇಸ್ ಟೈಮ್ ಕೊಡ್ತಾರೆ, ಚಾಯ್ಸ್ ಅನ್ನ ಮಾಡ್ತೀರಾ, ಚಾಯ್ಸ್ ಅನ್ನ ಮಾಡಿ ಆದ್ಮೇಲೆ ಏನ್ ಮಾಡ್ತೀರಾ? ಇದನ್ನ ಚಲನ ಡೌನ್ಲೋಡ್ ಮಾಡ್ತೀರಾ. ಚಾಯ್ಸ್ 1 ಮಾಡಿದಾಗ ಚಲನ ಡೌನ್ಲೋಡ್ ಆಗುತ್ತೆ, ಫೀಸ್ ಪೇ ಮಾಡ್ಲಿಕ್ಕೆ 1 ದಿನ ಇರುತ್ತೆ, ಫೀಸ್ ಪೇ ಮಾಡ್ತೀರಾ, ವಾಪಸ್ ಬರ್ತೀರಾ, ಫೀಸ್ ಪೇ ಮಾಡಿದ 1 ಅವರ್ ನಂತರ ವಾಪಸ್ ಬಂದು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ತೀರಾ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗ್ತೀರಾ. ಇದು ಅಗೇನ್ 5 to 6 ಡೇಸ್. ಅಗೇನ್ ಅದೇ ಸೇಮ್ ಪ್ರಾಸೆಸ್. ಚಾಯ್ಸ್ 1 ಮಾಡಿದಾಗ ನಿಮ್ಗೆ ರಿಸಲ್ಟ್ ಬಂದ ದಿನದಿಂದ ಅರೌಂಡ್ 5 to 6 ಡೇಸ್ ಇರುತ್ತೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗ್ಲಿಕ್ಕೆ. ಆಯ್ತಾ? ಈಗ ಚಾಯ್ಸ್ 2 ಯಾರು ಮಾಡ್ತೀರಾ? ಈಗೇನು ನೀವು ಫಸ್ಟ್ ರೌಂಡ್ ಅಲ್ಲೂ ಚಾಯ್ಸ್ 2 ಮಾಡಿದೀರಾ. ಯಾಕೆ ಹೇಳಿ? ನಿಮ್ಗೆ MS ರಾಮಯ್ಯದಲ್ಲಿ AIDS ಆಗಿತ್ತು, ಬೆಟರ್ ಇದಕ್ಕೋಸ್ಕರ ಹೋಗೋಣ ಅಂತ ಹೋದ್ರಿ, ಬಟ್ ಚಾಯ್ಸ್ 2 ಮಾಡಿದ್ರಿ, ಫೀಸ್ ಪೇ ಮಾಡಿಲ್ಲ, ಬೆಟರ್ ಕಾಲೇಜ್ ಅಥವಾ ಬೆಟರ್ ಬ್ರಾಂಚ್ಗೋಸ್ಕರ ಹೋದ್ರಿ, ಸಿಗ್ಲಿಲ್ಲ. ಅಗೇನ್ ನೀವೇನ್ ಅನ್ಕೊಳ್ತೀರಾ? ಇಲ್ಲ, ನಂಗೆ MS ರಾಮಯ್ಯದ CS ಬೇಕು, ನೋಡೋಣ ಥರ್ಡ್ ರೌಂಡ್ ಅಲ್ಲಿ ವೇಟ್ ಮಾಡ್ತೇನೆ, ಅಥವಾ ನಂಗೆ RVCನೇ ಬೇಕು, ಥರ್ಡ್ ರೌಂಡ್ ಅಲ್ಲಿ ವೇಟ್ ಮಾಡ್ತೇನೆ ಅಂತಿದ್ರೆ ಇಲ್ಲಿ ನೀವು ಚಾಯ್ಸ್ 2 ಮಾಡ್ಬೇಕು. ನಾನು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೇನೆ ಅಂಡ್ ವೆರಿ ಇಂಪಾರ್ಟೆಂಟ್, ನೀವು KEA ಅಥವಾ KCET ಥ್ರೂನೇ, ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಕೇಳ್ಕೊಳ್ಳಿ, KCET ಥ್ರೂನೇ ಸೀಟ್ ತಗೊಳ್ಳೋದಾದ್ರೆ ಮಾತ್ರ ಚಾಯ್ಸ್ 2 ಮಾಡಿ. ಅದು ಬಿಟ್ಕೊಂಡು ನಂಗೆ ಆಚೆ ಕಡೆ ಕಾಮಿಡಿಗೆ ಬ್ಯಾಕಪ್ ಇದೆ, ನಾನು KCET ಥರ್ಡ್ ರೌಂಡಿಗೆ ಹೋಗ್ತೇನೆ, ಆಚೆ ಕಡೆ ಕಾಮಿಡಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 2 ಮಾಡ್ಲಿಕ್ಕೂ ಮುಂಚೆ, ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗಿ ಚಾಯ್ಸಸ್ ಮಾಡ್ಲಿಕ್ಕೂ ಮುಂಚೆ ನಿಮ್ಮ ಬ್ಯಾಕಪ್ ಅಲ್ಲಿ ಬೇರೆ ಯಾವ್ದು ಮ್ಯಾನೇಜ್ಮೆಂಟ್ ಸೀಟು ಅಥವಾ ಕಾಮಿಡಿಕೇನು ನೋಡ್ತಾ ಇದ್ದೀರಾ, ಸುಮ್ಮನೆ ನೀವು ಬ್ಯಾಕಪ್ ಆಗಿ KCET ಹೋಗ್ತಾ ಇದ್ದು ಚಾಯ್ಸ್ 2 ಮಾಡಿ ನೀವು ಥರ್ಡ್ ರೌಂಡಿಗೆ ಹೋದ್ರೆ ಕಂಪಲ್ಸರಿ KEA ಥ್ರೂನೇ, KCET ಥ್ರೂನೇ ಸೀಟ್ ತಗೊಳ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಾಯ್ಸಸ್ ಮಾಡ್ಲಿಕ್ಕೆ ಮುಂಚೆ ನೋಡ್ಕೊಳ್ಳಿ. ರೌಂಡ್ 2 ಹೋಗಿ, ನೋ ಪ್ರಾಬ್ಲಮ್, ರೌಂಡ್ 2 ಹೋಗಿ ರಿಸಲ್ಟ್ ಬರಲಿ ನೋಡಿ, ರಿಸಲ್ಟ್ ನೋಡಿ, ಈ ಚಾಯ್ಸಸ್ ಅನ್ನ ಮಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ. ಚಾಯ್ಸ್ ಮಾಡ್ಲಿಕ್ಕೆ 3-4 ಡೇಸ್ ಕೊಟ್ಟಿರ್ತಾರೆ ನೋಡಿ, ಆವಾಗ ಯೋಚನೆ ಮಾಡಿ. ಚಾಯ್ಸ್ 2 ಮಾಡಿ ನೀವು ಥರ್ಡ್ ರೌಂಡ್ಗೆ ಎಂಟ್ರಿ ಆಗ್ತಾ ಇದ್ದೀರಾ ಮೀನಿಂಗ್ ಅಂತ ಕೇಳಿದ್ರೆ KCET ಥ್ರೂನೇ ನೀವು ಅಡ್ಮಿಷನ್ ತಗೋಬೇಕು. ಇಲ್ಲಿ ಫೀಸ್ ಪೇ ಮಾಡಬೇಕು. ನೀವು ಸೆಕೆಂಡ್ ರೌಂಡಿಗೆ ಬಂದು ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡ್ಬೇಕು. ಯಾಕೆ ಹೇಳಿ? ನೀವು ಥರ್ಡ್ ರೌಂಡಿಗೆ ಎಂಟರ್ ಆಗ್ತಾ ಇದ್ದೀರಾ, ಥರ್ಡ್ ರೌಂಡಿಗೆ ಎಂಟರ್ ಆಗ್ತಾ ಇದ್ದೀರಾ ಅಂದ್ರೆ ಮೀನಿಂಗ್ ಏನ್ ಹೇಳಿ? ನೀವು KCET ಥ್ರೂನೇ ಅಡ್ಮಿಷನ್ ತಗೊಳ್ತೀರಾ, ಸೀಟ್ ಅನ್ನ ತಗೊಳ್ತೀರಾ ಅಂತ ಮೀನಿಂಗ್.
ಅರ್ಥ ಆಯ್ತಾ? ಯಾರ್ಯಾರು ಚಾಯ್ಸ್ 2 ಮಾಡ್ತಾರೆ, ನಂಗೆ ಇನ್ನೂ ಕೂಡ ನಾನು ಟ್ರೈ ಮಾಡ್ತೇನೆ, ನಂಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ, ಬೇಕಾಗಿರೋ ಬ್ರಾಂಚ್ ಇನ್ನೂ ಸಿಕ್ಕಿಲ್ಲ, ನಾನು ಇನ್ನೂ ಟ್ರೈ ಮಾಡ್ತೇನೆ ಅಂತಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 2 ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೇಮ್ ಹೋಲ್ಡ್ ಅಂಡ್ ಅಪ್ಗ್ರೇಡ್. ಹೋಲ್ಡ್ ಅಂಡ್ ಅಪ್ಗ್ರೇಡ್ ಅಂದ್ರೆ ಮೀನಿಂಗ್ ಏನು ಹೇಳಿ, ನಿಮಗೆ ಇಲ್ಲಿ ಸಿಕ್ಕಿರೋದು ಫಸ್ಟ್ ರೌಂಡ್ ಅಲ್ಲಿ MSRIT ADS ಆಯ್ತು, ಚಾಯ್ಸ್ 2 ಮಾಡಿ ರೌಂಡ್ 2 ಹೋದ್ರಿ, ರೌಂಡ್ 2 ಅಲ್ಲೂ ಕೂಡ ಅದೇ ಬಂತು, MSRIT ADS ಸಿಕ್ತು. ಇದನ್ನು ಕೂಡ ಹೋಲ್ಡ್ ಮಾಡ್ಕೊಂಡು ನೀವು ಹೋಗಬಹುದು. ಕೆಲವರು ಹೇಳ್ತಾರೆ ಇಲ್ಲ ಸರ್ ಥರ್ಡ್ ರೌಂಡಿಗೆ ಹೋದ್ರೆ ಹೋಲ್ಡ್ ಮಾಡ್ಕೊಳ್ಳೋ ಆಪ್ಷನ್ ಹೋಲ್ಡ್ ಮಾಡ್ಕೊಳ್ಬಹುದು. ವೆರಿ ಇಂಪಾರ್ಟೆಂಟ್. MSRIT ADS ಅನ್ನು ಹೋಲ್ಡ್ ಮಾಡ್ಕೊಂಡು ಥರ್ಡ್ ರೌಂಡಿಗೆ ಹೋಗಿ. ನಿಮ್ಗೆ ಕೆಲವರು ಹೇಳ್ತಾರೆ ಸರ್ ಥರ್ಡ್ ರೌಂಡಿಗೆ ಹೋದ್ರೆ ಅವ್ರು ಕೊಟ್ಟಿರೋ ಕಾಲೇಜನ್ನು ನಾವು ತಗೊಳ್ಳೇಬೇಕಂತೆ. ಕೊಟ್ಟಿರೋ ಕಾಲೇಜ್ ಅಂದ್ರೆ ಮೀನಿಂಗ್ ಇದಿಷ್ಟರಲ್ಲಿ ನೀವು ಚಾಯ್ಸ್ 2 ಮಾಡಿದಾಗ ಇದಿಷ್ಟರಲ್ಲಿ ಯಾವ್ದೊಂದು ಕಾಲೇಜನ್ನ ಕೊಡ್ತಾರೆ, ಬಿಟ್ರೆ ಯಾವ್ದಾವ್ದು ಕರ್ನಾಟಕದಲ್ಲಿ ಯಾವ್ದಾವ್ದು ಕಾಲೇಜಲ್ಲಿ ಸೀಟ್ ಉಳಿದಿದೆ ಅದನ್ನ ಕೊಡೋದಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿಲಿ ಯಾವ ಯಾವ ಕಾಲೇಜ್ ಇದೆ, ಯಾವ ಯಾವ ಬ್ರಾಂಚ್ ಇದೆ ಅದನ್ನ ಬಿಟ್ಟು ಬೇರೆ ಕೊಡೋದಿಲ್ಲ. ಕರೆಕ್ಟ್ ಕೇಳ್ಕೊಳ್ಳಿ. ನೀವು ಥರ್ಡ್ ರೌಂಡಿಗೆ ಹೋದಾಗ ರಿಸ್ಕಿ ಏನಿಲ್ಲ, ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಯಾವ್ದಿದೆ ಅದನ್ನೇ ಕೊಡ್ತಾರೆ ಅವರು. ಅದು ಬಿಟ್ಕೊಂಡು ನಿಮ್ಮ ಸಾಫ್ಟ್ವೇರ್ ಹೇಗೆ ಇಲ್ಲಿರೋದನ್ನ ಸ್ಕ್ಯಾನ್ ಮಾಡುತ್ತೆ ಬಿಟ್ರೆ ಅವ್ರ ಕಾಲೇಜಲ್ಲಿ ಅಂದ್ರೆ ಅವರ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಇದೆ ಅದನ್ನೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ನಿಮ್ಗೆ ಕೊಡೋದಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜ್ ಇದೆ ಅದನ್ನ ಕೊಡ್ಲಿಕ್ಕಾದ್ರೆ ಕೊಡ್ತಾರೆ. ನೀವು ಆಪ್ಷನ್ ಎಂಟ್ರಿ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇರೋದು ಯಾಕೆ ಹೇಳಿ, ನಂಗೆ ಇದರಲ್ಲಿ ಯಾವ್ದಾದ್ರು ಸಿಕ್ಲಿ ಅಂತ. ಇದರಲ್ಲಿ ಸಿಕ್ಕಿದ್ರೆ ನೀವು ಹೋಗ್ತಿರಲ್ವಾ, ಮತ್ತೇನು ರಿಸ್ಕಿ ಒಂದು ಹಾಸ್ಟೆಲ್ ಸಿಗದೆ ಇರ್ಬೋದು, ಅಥವಾ ನಿಮಗೆ ಸ್ವಲ್ಪ ಕ್ಲಾಸ್ ಲೇಟ್ ಆಗ್ಬೋದು ಅಷ್ಟೇ, ಮತ್ತೆ ರಿಸ್ಕಿ ಇಲ್ಲ. ಅವರು ಬೇಕಾ ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ಉಳಿದಿದೆ ಅದನ್ನ ನಾನು ನಿಮ್ಗೆ ಕೊಡ್ತೇನೆ, ಹಾಗಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ದಿದೆ ಅದನ್ನೇ ಕೊಡ್ತಾರೆ. ಇಲ್ಲ ಇದು ಯಾವ್ದು ಸಿಗೋದಿಲ್ಲ, ಥರ್ಡ್ ರೌಂಡಿಗೆ ಹೋದ್ರೆ ಇದು ಯಾವ್ದು ಸಿಗೋದಿಲ್ಲ. ಇದು ನಿಮ್ಮ ಹೋಲ್ಡ್ ಅಲ್ಲಿ ಇದೆಯಲ್ಲ, MS ರಾಮ ಇದು ADS ಹೋಲ್ಡ್ ಅಲ್ಲಿ ಇದೆಯಲ್ಲ, ಅದು ಕೊಟ್ಟೆ ಕೊಡ್ಬೇಕಲ್ಲ ಅಲ್ವಾ, ಸರಿ ಅಲ್ವಾ, ಅದೇನು ಲಾಸ್ ಇಲ್ಲ. ಸೊ ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀವಿ. ಈಗ ಇನ್ ಕೇಸ್ ಚಾಯ್ಸ್ 3 ಮಾಡಿದ್ರೆ ಏನ್ ಹೇಳಿ, ಸೇಮ್ ಇಲ್ಲೂ ಕೂಡ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ಯು ಆರ್ ನಾಟ್ ಹೋಲ್ಡಿಂಗ್ ಎನಿ ಕಾಲೇಜ್. ಸಿಕ್ಕಿರೋ ಕಾಲೇಜು ಸಿಕ್ಕಿರೋ ಬ್ರಾಂಚ್ ನ ನೀವೇನ್ ಮಾಡ್ತಾ ಇದ್ದೀರಾ, ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಈಗ ಫಸ್ಟ್ ರೌಂಡ್ ಅಲ್ಲಿ ಏನ್ ಮಾಡಿದ್ರಿ, ಚಾಯ್ಸ್ 3 ಮಾಡಿದ್ರಿ, ನಿಮ್ಗೆ MS ರಾಮ AIDS ಆಯ್ತು, ಚಾಯ್ಸ್ 3 ಮಾಡಿದ್ರಿ, ಇದು ಡಿಲೀಟ್ ಆಗುತ್ತೆ. ಇದಿಷ್ಟು ಕ್ಯಾರಿ ಫಾರ್ವರ್ಡ್ ಆಯ್ತು, ಇದಿಷ್ಟು ಕ್ಯಾರಿ ಫಾರ್ವರ್ಡ್ ಆಯ್ತು. ಸೆಕೆಂಡ್ ರೌಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ PES ರಿಂಗ್ ರೋಡ್ ಕ್ಯಾಂಪಸ್ ಅಲ್ಲಿ CS ಆಯ್ತು. ನೀವು ಎಗೇನ್ ಸೆಕೆಂಡ್ ರೌಂಡ್ ಅಲ್ಲಿ ಆದಾಗ ಇದು ಬೇಡ, ನನಗೆ ಬೇಡ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಾ, ಚಾಯ್ಸ್ 3. ಇದು ರಿಸ್ಕಿ, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಚಾಯ್ಸ್ 3 ರಿಸ್ಕಿ. ಥರ್ಡ್ ರೌಂಡಿಗೆ ಹೋದಾಗ ನಿಮ್ಗೆ ಯಾವ್ದು ಸೀಟ್ ಅಲಾಟ್ ಆಗದಿದ್ರೆ ಏನ್ ಮಾಡ್ತೀರಾ, ಯು ಹ್ಯಾವ್ ಬೀನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ, ರಿಸ್ಕಿ. ಸೊ ಚಾಯ್ಸ್ 3 ಮಾಡಿದ್ರೆ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಫೀಸ್ ಪೇ ಮಾಡಬೇಕಾಗಿದ್ದು ರೌಂಡ್ 1 ನಲ್ಲಿ ಚಾಯ್ಸ್ 1 ಅಷ್ಟೇ, ರೌಂಡ್ 2 ಅಲ್ಲಿ ಚಾಯ್ಸ್ 1 ಚಾಯ್ಸ್ 2. ಅರ್ಥ ಆಯ್ತಾ? ಎಗೇನ್ ರೌಂಡ್ 2 ಅಲ್ಲಿ ಚಾಯ್ಸ್ 4 ಮಾಡಿದ್ರೆ ಯು ಆರ್ ಎಕ್ಸಿಟಿಂಗ್ ಫ್ರಮ್ ದ KCET ಕೌನ್ಸಿಲಿಂಗ್. ಎಗೇನ್ ಸೇಮ್. ಸರ್ ನನಗೀಗ ಕಾಮಿಡ್ KU ಇದೆ, KCET ಇದೆ, ನಾನು ಏನ್ ಮಾಡೋದು ಸರ್, ರೌಂಡ್ 2 ವರೆಗೂ ನೋಡಿ, ರೌಂಡ್ 2 ರಿಸಲ್ಟ್ ಬರಲಿ. ರೌಂಡ್ 2 ರಿಸಲ್ಟ್ ಬಂದ ನಂತರ ನೀವೇನ್ ಮಾಡ್ತೀರಾ, ಇಲ್ಲ ನನಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ, ನನಗೆ ಇಷ್ಟ ಇಲ್ಲ ಇದು, ಆವಾಗ ಏನ್ ಮಾಡ್ತೀರಾ, ಚಾಯ್ಸ್ 4 ಮಾಡಿ ಎಕ್ಸಿಟ್ ಮಾಡಿ. ನೀವೇನ್ ಫೀಸ್ ಪೇ ಮಾಡಿದ್ರೆ KEಗೆ ಇಲ್ಲ, ರೌಂಡ್ 1 ಅಲ್ಲಿ ಚಾಯ್ಸ್ 1 ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ರೌಂಡ್ 1 ಅಲ್ಲಿ ಚಾಯ್ಸ್ 2 ಮಾಡ್ಕೊಂಡ್ರಿ, ಯಾವ್ದೊಂದು ಕಾಲೇಜ್ ಸಿಕ್ಕಿತ್ತು ಅದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಬಂದ್ರಿ, ಆಯ್ತಾ. ರೌಂಡ್ 2 ಅಲ್ಲಿ ನಾನು ಚಾಯ್ಸ್ 4 ಮಾಡ್ಬೋದು, ಅದಕ್ಕೇನು. ನೀವು ಚಾಯ್ಸ್ 4 ಮಾಡಿದಾಗ ನಿಮ್ಗೆ ಸಿಕ್ಕಿರೋ ಕಾಲೇಜು ಅದು ಹೋಗುತ್ತೆ, ಹೋಗಿ ಅದನ್ನ ಎಲ್ಲಿಗೆ ಹಾಕ್ತಾರೆ, ಸೀಟ್ ಮ್ಯಾಟ್ರಿಕ್ಸಿಗೆ ಹಾಕ್ತಾರೆ. ನಿಮ್ಮ ಕ್ಯಾಟಗರಿ ನಿಮ್ಮ ನೆಕ್ಸ್ಟ್ ರ್ಯಾಂಕ್ ಇರೋ ಸ್ಟೂಡೆಂಟ್ಗೆ ಅದನ್ನು ಕೊಡ್ತಾರೆ ಅಷ್ಟೇ. ಅವ್ರಿಗೇನು ಲಾಸ್ ಇಲ್ಲ, ಯಾಕಂದ್ರೆ ಅವ್ರಿನ್ನು ರೌಂಡ್ 3 ಬರಲಿಲ್ಲ, ರೌಂಡ್ 2 ಆಗ್ತಾ ಇರೋದಷ್ಟೇ, ಕರೆಕ್ಟಾ. ಸೊ ಅದರಿಂದ KE ಅದನ್ನು ಕೊಡ್ತಾರೆ, ಅವ್ರಿಗೇನು ಲಾಸ್ ಇಲ್ಲ, KEಗೂ ಲಾಸ್ ಇಲ್ಲ, ನಿಮ್ಗೂ ಲಾಸ್ ಇಲ್ಲ, ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ. ಅರ್ಥ ಆಯ್ತಾ? ಎಗೇನ್ ಇಲ್ಲಿ ಚಾಯ್ಸ್ 1 ಮಾಡಿದವರು ಆಲ್ರೆಡಿ ಕಾಲೇಜಿಗೆ ರಿಪೋರ್ಟ್ ಮಾಡಿ ಆಗಿದೆ, ಅಡ್ಮಿಷನ್ ತಗೊಂಡಾಗಿದೆ. ರೌಂಡ್ 3 ಯಾರು ಬರ್ತಾರೆ, ಚಾಯ್ಸ್ 2 ಮಾಡಿದವರು ಬರ್ತಾರೆ, ಚಾಯ್ಸ್ 3 ಮಾಡಿದವರು ಬರ್ತಾರೆ. ರೌಂಡ್ 3 ಇವರಿಬ್ಬರಲ್ಲಿ ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಿದ್ದಾರೆ, ಚಾಯ್ಸ್ 3 ಮಾಡಿದವರು ಫೀಸ್ ಪೇ ಮಾಡಿಲ್ಲ. ಯಾಕೆ ಫೀಸ್ ಪೇ ಮಾಡ್ಕೊಳ್ಳಿಲ್ಲ ಹೇಳಿ, ಯಾಕಂದ್ರೆ ಇವ್ರು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ದು. ಇವ್ರು ಯಾವ ಕಾಲೇಜನ್ನು ಹೋಲ್ಡ್ ಇಟ್ಕೊಂಡು ಬರ್ತಾ ಇಲ್ಲ, ಅಂದ್ರೆ ಬೇರೆಯವ್ರಿಗೆ ಸಿಗುವಂತ ಕಾಲೇಜನ್ನು ಹೋಲ್ಡ್ ಅಲ್ಲಿ ಇಟ್ಕೊಳ್ತಾ ಇಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಮೀನಿಂಗ್ ಅವ್ರು ಸೆಕೆಂಡ್ ರೌಂಡ್ ಅಲ್ಲಿ ರಿಜೆಕ್ಟ್ ಮಾಡಿದಂತ ಕಾಲೇಜ್ ಅಥವಾ ಬ್ರಾಂಚ್ ಅದು ಆಲ್ರೆಡಿ ಅವರ ಇದರಲ್ಲಿ ಕ್ಯಾಟಗರಿ ಇನ್ನೊಬ್ಬ ಸ್ಟೂಡೆಂಟ್ ಕೊಟ್ಟಾಗಿದೆ ಅವರು, ಯಾಕಂದ್ರೆ ಅದನ್ನ ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಆಡ್ ಮಾಡ್ತಾರೆ, ಅದು ಆಲ್ರೆಡಿ ಕೊಟ್ಟಾಗಿದೆ. ಸೊ ನೀವೀಗ ಚಾಯ್ಸ್ ಸೆಕೆಂಡ್ ರೌಂಡ್ ಚಾಯ್ಸ್ 3 ಮಾಡಿದ್ರೆ ಯಾರಿಗೂ ಲಾಸ್ ಇಲ್ಲ, ಯಾಕಂದ್ರೆ ನೀವು ರಿಜೆಕ್ಟ್ ಮಾಡಿದ ಕಾಲೇಜನ್ನು ನೆಕ್ಸ್ಟ್ ಇನ್ನೊಬ್ಬ ರ್ಯಾಂಕ್ ಇರುವ ನಿಮ್ಮ ಕ್ಯಾಟಗರಿ ಇನ್ನೊಬ್ಬ ರ್ಯಾಂಕ್ ಇರೋ ಸ್ಟೂಡೆಂಟ್ ಕೊಟ್ಟಿರ್ತಾರೆ ಅವರು. ಸೊ KEಗೂ ಲಾಸ್ ಇಲ್ಲ, ನಿಮ್ಗೂ ಲಾಸ್ ಇಲ್ಲ. ಓಕೆ, ಈಗ ರೌಂಡ್ 3 ಬಂದಿರಾ. ರೌಂಡ್ 3 ಅಲ್ಲಿ ನಿಮ್ಗೆ ಯಾವ ಚಾಯ್ಸಸ್ ಇಲ್ಲ, ಕಂಪಲ್ಸರಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತ ಕಾಲೇಜು. ನೀವೀಗ ಚಾಯ್ಸ್ 2 ಮಾಡಿ ಬಂದ್ರಿ, MSRIT AIDS ಅನ್ನ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಹೋಲ್ಡ್ ಇಟ್ಕೊಂಡು ಬಂದ್ರಿ, ಇದು ಯಾವುದು ಆಗಿಲ್ಲ ಅಂದ್ರೆ ಕಂಪಲ್ಸರಿ ಇದನ್ನ ತಗೊಳ್ಳೇಬೇಕು, ಕಂಪಲ್ಸರಿ ತಗೊಳ್ಬೇಕು, ಆಯ್ತಾ. ಇಲ್ಲ MSRIT AIDS ಬದಲು
ರೌಂಡ್ 3 ಬಂದಾಗ MSRIT CSE ಗೆ ಅಪ್ಗ್ರೇಡ್ ಆಯ್ತು ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ಇದನ್ನ ತಗೊಳ್ಳೇಬೇಕು ಅಷ್ಟೇ. ತಗೊಳ್ಳೇಬೇಕು ಅಂದ್ರೆ ಅಷ್ಟೇ ಮೀನಿಂಗ್. ನಿಮ್ಮ ಇದರಲ್ಲಿ ಚಾಯ್ಸ್ ಎಂಟ್ರಲ್ಲಿ ಯಾವ ಕಾಲೇಜ್ ಇದೆ ಅದರಲ್ಲಿ ಯಾವ್ದು ಅಲಾಟ್ ಆಗುತ್ತೆ ಅದನ್ನ ತಗೊಳ್ಳೇಬೇಕು. ಅಲಾಟ್ ಆಗದೆ ಇದ್ರೆ ನೀವು ಹೋಲ್ಡ್ ಮಾಡಿ ಯಾವ್ದು ಇಟ್ಕೊಂಡು ಬಂದಿರೋ ಅದನ್ನ ತಗೊಳ್ಳೇಬೇಕು ಅಷ್ಟೇ. ದಟ್ ಡಸಂಟ್ ಮೀನ್ ದಟ್ ಅವ್ರು ಕೊಟ್ಟಿರೋ ಬೇಕಾಬಿಟ್ಟಿ ಕೊಟ್ಟಿರೋ ಕಾಲೇಜನ್ನು ಕೊಡೋದಿಲ್ಲ ಅವರು. ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಅಂದ್ರೆ ರೌಂಡ್ 3 ಅಲ್ಲಿ ನಿಮ್ಮ ಚಾಯ್ಸ್ ಎಂಟ್ರಿಯಲ್ಲಿರೋ ಕಾಲೇಜ್ಗಳು ಸಿಕ್ಕಿದ್ರೆ, ಚಾಯ್ಸ್ ಎಂಟ್ರಿಯಲ್ಲಿ ಐ ಮೀನ್ ಟು ಸೇ ಈ ಆಪ್ಷನ್ ಎಂಟ್ರಿ ನಾಟ್ ಚಾಯ್ಸ್ ಎಂಟ್ರಿ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರೋ ಕಾಲೇಜು ಅಲಾಟ್ ಆದ್ರೆ ಕಂಪಲ್ಸರಿ ಜಾಯಿನ್ ಆಗಲೇಬೇಕು. ಯಾಕೆ ಕೇಳಿದ್ರೆ ಇದಾದ್ಮೇಲೆ ನೀವು ರಿಜೆಕ್ಟ್ ಮಾಡಿದ್ರೆ ಈ ಕಾಲೇಜಿನವ್ರು ಯಾರಿಗೆ ಕೊಡೋದು? ಈ ಕಾಲೇಜ್ ಈ ಬ್ರಾಂಚ್ ಈಗ ರೌಂಡ್ 3 ಬಂದ್ಕೊಂಡು ನನಗೆ ಸಿಕ್ಕಿರೋ ಕಾಲೇಜ್ ಬೇಡ ಅಂತ ಹೇಳಿದ್ರೆ ಅವ್ರು ಯಾರಿಗೆ ಕೊಡೋದು? ಅದನ್ನ ಯಾರಿಗೆ ಕೊಡೋದು? ಅದಕ್ಕೆ ನಿಮ್ಗೆ ಇಲ್ಲಿರೋ ಆಪ್ಷನ್ ಒಂದೇ, ನೀವು ಅಡ್ಮಿಷನ್ ಆಗಲೇಬೇಕು ಅಷ್ಟೇ. ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ಸರಿನಾ? ಇದು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಚಾಯ್ಸಸ್ ಬಗ್ಗೆ ಏನೂ ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ಯಾವ್ದು ಡಿಲೀಟ್ ಆಗುತ್ತೆ, ಯಾರು ಫೀಸ್ ಪೇ ಮಾಡಬೇಕು, ಯಾರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ, ರೌಂಡ್ 3 ಏನಾದ್ರು ರಿಸ್ಕಿ ಇಲ್ಲ. ಲೇಟ್ ಆದ್ರೆ ಕ್ಲಾಸಸ್ಗಳು ಮಿಸ್ ಆಗ್ಬಹುದು. ಕೆಲವೊಂದು ಯೂನಿವರ್ಸಿಟಿಗಳು ಅವರ ಬೇಕಾದಾಗೆ ಕಾಲೇಜ್ಗಳಿಂದ ಸ್ಟಾರ್ಟ್ ಮಾಡ್ತಾರೆ, ಕ್ಲಾಸಸ್ಗಳು ಮಿಸ್ ಆಗ್ಬಹುದು. ಎರಡನೇದು ಹಾಸ್ಟೆಲ್ ಮಿಸ್ ಆಗ್ಬಹುದು. ಹಾಸ್ಟೆಲ್ ಮಿಸ್ ಆಗ್ಬಹುದು. ಇದು ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಕ್ಲಾಸಸ್ಗಳು ಮಿಸ್ ಆಗ್ಬೋದು, ಅವಾಗ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ ಟೈಮ್ ತಗೊಳ್ಬೋದು ಅಷ್ಟೇ. ರೌಂಡ್ 3 ಇಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕ್ಲಾಸಸ್ಗಳು ಈ ವರ್ಷ ಮಿಸ್ ಆಗೋ ಸ್ವಲ್ಪ ಡೌಟ್. ಓಕೆ, ನನಗೆ ಆ ಡೇಟ್ ಹೇಳ್ತೇನೆ ಆಯ್ತಾ. ಇದು ಎಷ್ಟೆಷ್ಟು ದಿನ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೌಂಡ್ 1 ಆಯ್ತಾ, ರೌಂಡ್ 1 ಈ ವರ್ಷದ ನಾನು ಹೇಳ್ತಾ ಇರೋದು. ಲಾಸ್ಟ್ ಇಯರ್ ನ ಅಕಾರ್ಡಿಂಗ್ಲಿ ಈ ವರ್ಷ ಹೇಗಾಗಬಹುದು. ಈಗ ನೋಡಿ, ರೌಂಡ್ 1 ಲಾಸ್ಟ್ ಇಯರ್ 30 ಅಥವಾ 29ಗೆ ರಿಸಲ್ಟ್ ಬಂದಿತ್ತು. ಕಂಪ್ಲೀಟ್ ಕಾಲೇಜ್ ರಿಪೋರ್ಟ್ ಆಗ್ಲಿಕ್ಕೆ 6 ಡೇಸ್ ಟೈಮ್ ಕೊಟ್ಟಿದ್ರು. ಈ ವರ್ಷ ಫಾರ್ ಎಕ್ಸಾಂಪಲ್ 5th ಆಗಸ್ಟ್ಗೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. 5th ಆಗಸ್ಟ್ ನಾನು ವರ್ಸ್ಟ್ ಕೇಸ್ ತಗೊಳ್ತಾ ಇರೋದು ಆಯ್ತಾ. ನಿಮಗೆ ರಿಪೋರ್ಟ್ ಆಗ್ಲಿಕ್ಕೆ 6 ಡೇಸ್ ತಗೊಂಡ್ರೆ 11th ಆಗಸ್ಟ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಫಸ್ಟ್ ರೌಂಡ್ ಕಂಪ್ಲೀಷನ್. ಯಾಕೆ ಹೇಳಿ, ಇಲ್ಲಿ ಚಾಯ್ಸ್ ಮಾಡೋದು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಫೀಸ್ ಪೇ ಮಾಡೋದು, ಕಾಲೇಜ್ ರಿಪೋರ್ಟ್ ಮಾಡೋದು, ಇದೆಲ್ಲದಕ್ಕೂ ಒಂದು 6 ಡೇಸ್ ಕೊಟ್ರೆ 11th ಆಗಸ್ಟ್. ಸರಿನಾ? ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ರೌಂಡ್ ನ ರಿಸಲ್ಟ್. ಇದರಿಂದ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಬರಲಿಕ್ಕೆ ಮಿನಿಮಮ್ 15 ಡೇಸ್ ಬೇಕು. ಯಾಕೆ ಹೇಳಿ, ಇಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ, ಪುನಃ ರೀಆರ್ಡರ್ ಮಾಡಬಹುದು, ಆಡ್ ಮಾಡ್ಲಿಕ್ಕಿಲ್ಲ, ಆಪ್ಷನ್ ಎಂಟ್ರಿ ಕೊಡ್ತಾರೆ, ಆಮೇಲೆ ಒಂದು ಮಾಕ್ ರಿಸಲ್ಟ್ ಅಂತ ಕೊಡ್ತಾರೆ, ಮಾಕ್ ಆದ್ಮೇಲೆ ಮತ್ತೆ ಎಡಿಟಿಂಗ್ ಕೊಡ್ತಾರೆ, ನೆಕ್ಸ್ಟ್ ರಿಸಲ್ಟ್ ಬರುತ್ತೆ. ಸೆಕೆಂಡ್ ರೌಂಡ್ ನ ರಿಸಲ್ಟ್ ಫಾರ್ ಎಕ್ಸಾಂಪಲ್ ಇದು ಟೆಂಟೇಟಿವ್ ಡೇಟ್ ಎಕ್ಸಾಕ್ಟ್ ಅಲ್ಲ, ಇದು ಫಸ್ಟ್ ರೌಂಡ್ ನ ರಿಸಲ್ಟ್ ಬಂದ್ರೆ ಸೆಕೆಂಡ್ ರೌಂಡ್ ನ ರಿಸಲ್ಟ್ ಇಲ್ಲಿಂದ ಒಂದು 20 ಡೇಸ್ ಅಂತ ಅನ್ಕೊಳ್ಳೋಣ. ಇಲ್ಲಿಂದ 20 ಡೇಸ್ ಅಂದ್ರೆ 30th ಆಗಸ್ಟ್ ಬಂತು ಅಂತ ಅನ್ಕೊಳ್ಳೋಣ. 30th ಆಗಸ್ಟ್ ನಾ ತಗೊಳ್ತೇನೆ ಆಯ್ತಾ. 30th ಆಗಸ್ಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತು ಆಯ್ತಾ. ಸೊ ಇಲ್ಲಿಂದ 6 ಡೇಸ್, 6th ಸೆಪ್ಟೆಂಬರ್ ನಿಮ್ಗೆ ರಿಪೋರ್ಟಿಂಗ್ ಟು ದಿ ಕಾಲೇಜ್. ಸರಿನಾ? ಎಗೇನ್ ಥರ್ಡ್ ರೌಂಡ್ ಯಾವಾಗ ಬರುತ್ತೆ? ಥರ್ಡ್ ರೌಂಡ್ ಸ್ವಲ್ಪ ಫಾಸ್ಟ್ ಮಾಡ್ತಾರೆ, ವಿದಿನ್ 15 ಡೇಸ್ ಆಗುತ್ತೆ. ಅಂದ್ರೆ ವಿದಿನ್ 15 ಡೇಸ್ ಅಂದ್ರೆ ಒಂದು 20th ಸೆಪ್ಟೆಂಬರ್ ನಿಮ್ಗೆ ಥರ್ಡ್ ರೌಂಡ್ ರಿಸಲ್ಟ್ ಬರುತ್ತೆ. ನೋಡಿ, ಅಂದ್ರೆ ಲಾಸ್ಟ್ ಇಯರ್ ಕರೆಕ್ಟ್ ಕೇಳ್ಕೊಳ್ಳಿ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದು 38/2024 ಅಂದ್ರೆ ಆಗಸ್ಟ್ ಎಂಡಿಗೆ ರಿಸಲ್ಟ್ ಬಂದಿದ್ದು. ಆಗಸ್ಟ್ ಎಂಡಿಗೆ ಫಸ್ಟ್ ರೌಂಡ್ ರಿಸಲ್ಟ್. ಸೆಕೆಂಡ್ ರೌಂಡ್ ನ ರಿಸಲ್ಟ್ ಬಂದಿದ್ದು ನಿಮ್ಗೆ ಸೆಪ್ಟೆಂಬರ್ 24th. ನೋಡಿ, ಲಾಸ್ಟ್ ಇಯರ್ ನ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದೆ 24th. ಈ ವರ್ಷ ನನ್ನ ಪ್ರಕಾರ ಥರ್ಡ್ ರೌಂಡ್ ನ ರಿಸಲ್ಟ್ 24th ಒಳಗಡೆ ಬರುತ್ತೆ. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ನನ್ನ ಅನಿಸಿಕೆ ಪ್ರಕಾರ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಹೇಳಿದ ಡೇಟಿಗೆ ಇವರು ಕರೆಕ್ಟ್ ಆಗಿ 3 ರೌಂಡ್ಸ್ ಅಂತೂ ಕಂಪ್ಲೀಟ್ ಮಾಡಬಹುದು ನನ್ನ ಅನಿಸಿಕೆ ಪ್ರಕಾರ. ಮತ್ತೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರೆ ಕಷ್ಟ. ಲಾಸ್ಟ್ ಇಯರ್ ತುಂಬಾ ಪೋಸ್ಟ್ಪೋನ್ ಆಗಿ ಫಸ್ಟ್ ರೌಂಡ್ ರಿಸಲ್ಟ್ ಬರುವಾಗಲೇ ಆಗಸ್ಟ್ ಎಂಡ್ ಆಗಿತ್ತು. ಈ ವರ್ಷ ವರ್ಸ್ಟ್ ಕೇಸ್ ಫಸ್ಟ್ ರೌಂಡ್ ರಿಸಲ್ಟ್ 10th ಆಗಸ್ಟ್ ಒಳಗಡೆ ಗ್ಯಾರಂಟಿ ಬರುತ್ತೆ. 15th ಆಗಸ್ಟ್ ಒಳಗಡೆ ಫಸ್ಟ್ ರೌಂಡ್ ನ ಪ್ರಾಸೆಸ್ ಮುಗಿತದೆ. ಆ ಲೆಕ್ಕದಲ್ಲಿ ಸೆಪ್ಟೆಂಬರ್ 10 ಒಳಗಡೆ ಸೆಕೆಂಡ್ ರೌಂಡ್ ನ ಪ್ರಾಸೆಸ್ ಮುಗಿತದೆ. ಸೆಪ್ಟೆಂಬರ್ ಎಂಡ್ ಒಳಗಡೆ ಥರ್ಡ್ ರೌಂಡ್ ನ ಪ್ರಾಸೆಸ್ ಮುಗಿತದೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಸೆಪ್ಟೆಂಬರ್ ಎಂಡ್ ಆಗಿತ್ತು. ಸೆಕೆಂಡ್ ರೌಂಡ್ ನ ರಿಸಲ್ಟ್ ಅನ್ನೋದು ಅಂದ್ರೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಪ್ರಾಸೆಸ್ ಅನ್ನೋದು ಸೆಪ್ಟೆಂಬರ್ ಎಂಡ್ ಆಗಿತ್ತು. ಬಟ್ ಈ ವರ್ಷ ಕಂಪ್ಲೀಟ್ ಪ್ರಾಸೆಸ್ ಆಗುವಾಗಲೇ ನನ್ನ ಪ್ರಕಾರ ಸೆಪ್ಟೆಂಬರ್ ಎಂಡ್ ಒಳಗಡೆ ಆಗುತ್ತೆ. ಆ ಲೆಕ್ಕದಲ್ಲಿ ಕ್ಲಾಸಸ್ ಮಿಸ್ ಆಗೋದಿಲ್ಲ. ಹಾಸ್ಟೆಲ್ ಬಗ್ಗೆ ನೀವು ಸ್ವಲ್ಪ
ಕೇಳ್ಕೊಂಡ್ರೆ ವಿಚಾರಿಸ್ಕೊಂಡ್ರೆ ಕ್ಲಾಸಸ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಯೂನಿವರ್ಸಿಟಿಗಳು ಇವಾಗ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವರು ಯೂನಿವರ್ಸಿಟಿಗಳಂದ್ರೆ ಅವರದ್ದೇ ಅಲ್ಲ, ಬೇಗ ಸ್ಟಾರ್ಟ್ ಮಾಡ್ತಾರೆ. ಪ್ರೆಸಿಡೆನ್ಸಿ ಇರ್ಬೋದು, ಕೆಲವೊಂದು ರೇವಾ ಯೂನಿವರ್ಸಿಟಿ, ನಿಟ್ಟೆ ಅವರು ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾರೆ, MIT ಇಂಥವ್ರಲ್ಲ. ಕೆಲವೊಂದು KCT ಪಾರ್ಟಿಸಿಪೇಟ್ ಮಾಡೋ ಯೂನಿವರ್ಸಿಟಿಗಳು ಕೂಡ ಬೇಗ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದು ನಿಮ್ಮ ಪ್ರಾಸೆಸ್ ಸ್ಟೂಡೆಂಟ್ಸ್. ಗೊತ್ತಾಯ್ತಲ್ಲ? ನನ್ನ ಅನಿಸಿಕೆ ಪ್ರಕಾರ ಈ ವರ್ಷ ಫಸ್ಟ್ ರೌಂಡ್ ನ ರಿಸಲ್ಟ್ 5th ಆಗಸ್ಟ್ ಒಳಗಡೆ ಬಂದ್ರೆ ಆಯ್ತಾ, 5th ಆಗಸ್ಟ್ ಒಳಗಡೆ ಬಂದ್ರೆ 15th ಆಗಸ್ಟ್ ಒಳಗಡೆ ಗ್ಯಾರಂಟಿ ಫಸ್ಟ್ ರೌಂಡ್ ನ ರಿಸಲ್ಟ್ ಕಂಪ್ಲೀಟ್ ಪ್ರಾಸೆಸ್ ಆಗಿರುತ್ತೆ. ರಿಸಲ್ಟ್ ಪ್ಲಸ್ ಪ್ರಾಸೆಸ್. ಸೆಕೆಂಡ್ ರೌಂಡ್ ನ ಇದು ಪ್ರಾಸೆಸ್ ಅನ್ನೋದು 6th ಸೆಪ್ಟೆಂಬರ್ ಅಥವಾ 10th ಸೆಪ್ಟೆಂಬರ್ ಒಳಗಡೆ ಆಗಿರುತ್ತೆ. ಥರ್ಡ್ ರೌಂಡ್ ನ ಪ್ರಾಸೆಸ್ ಅನ್ನೋದು ಸೆಪ್ಟೆಂಬರ್ ಎಂಡ್ ಒಳಗಡೆ ಆಗಿ ಇರಬೇಕು, ಅಂದ್ರೆ ಇವಾಗಿನ ಟೈಮ್ ಟೇಬಲ್ ನ ಪ್ರಕಾರ. ಗೊತ್ತಾಯ್ತಾ? ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಬಂದ ನಂತರ ಒಂದು 5 to 6 days ರಿಪೋರ್ಟಿಂಗಿಗೆ, ಚಾಯ್ಸ್ ಮಾಡ್ಲಿಕ್ಕೆ 3 to 4 days ಇರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾ ಕೊಡೋ ಇದು ಮಾಡಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ. ಈ ಪ್ರಯತ್ನಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಯಾರ್ಯಾರು ಕಾಲೇಜ್ಗಳನ್ನ ಆ್ಯಡ್ ಮಾಡಿಲ್ಲ ದಯವಿಟ್ಟು 22 ವರೆಗೆ ಟೈಮ್ ಇದೆ, ಆದಷ್ಟು ಬೇಗ ಮಾಡಿ. ಕಾಮಿಡ್ ಕೇದು ಕೂಡ ಈ 18 to 20 ವರೆಗೆ ಟೈಮ್ ಇದೆ, ದಯವಿಟ್ಟು ಬೇಗ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.